न परब्रह्मणे नमो नमः। श्रीमद्भगवद्गीता एकादशोऽध्यायः विश्वरूप संदर्शन योगः। 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ನೋಡ್ತಾ ಇದ್ದೀವಿ. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಹೆಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಹೇ ಅರ್ಜುನ, ಈಗ ನನ್ನ ಶರೀರದಲ್ಲಿ ಒಂದೆಡೆ ಸ್ಥಿತವಾಗಿರುವ ಚರಾಚರ ಸಹಿತವಾದ ಸಂಪೂರ್ಣ ಜಗತ್ತನ್ನು ನೋಡು, ಹಾಗೂ ಇನ್ನೂ ಏನೇನನ್ನು ನೋಡಲು ಇಚ್ಛಿಸುವೆಯೋ ಅವನ್ನು ನೋಡು. ನೋಡ್ತೀವಿ. ನತು ಮಾಂ ಶಕ್ಯಸೆ ದ್ರಷ್ಟು ಮನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯಮೇ ಯೋಗಮೇಶ್ವರಂ. ಈ ಪ್ರಕಾರ ತನ್ನ ಅದ್ಭುತ ರೂಪ ನೋಡ್ಲಿಕ್ಕಾಗಿ ಆಜ್ಞೆಯನ್ನ ಕೊಟ್ಟ ನಂತರ ಕೂಡ ಅರ್ಜುನನಿಗೆ ಭಗವಂತನ ರೂಪವನ್ನ ನೋಡ್ಲಿಕ್ಕಾಗ್ಲಿಲ್ವೋ, ಆಗ ಅವನಿಂದ ನೋಡಲಾಗದೆ ಇರುವುದನ್ನ, ಅದರ ಕಾರಣವನ್ನ ತಿಳಿದಿರತಕ್ಕಂತ ಅಂತರ್ಯಾಮಿ, ನೋಡೋ ಶಕ್ತಿ ಇದೆಯಾ ಅಲ್ವಾ ಅಂತ ಪರಮಾತ್ಮನಿಗೆ ಗೊತ್ತಿದೆ. ಭಗವಂತ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಡುವ ಇಚ್ಛೆಯಿಂದ ಹೇಳ್ತಾ ಇದ್ದಾನೆ. ಏನಂತ ನೋಡ್ತಾ ಇದ್ವಿ ನಾವು. ಇಲ್ಲಿ ಅರ್ಜುನಿಗೆ ದಿವ್ಯ ದೃಷ್ಟಿ, ಆ ಕೊಟ್ಟ ದಿವ್ಯ ದೃಷ್ಟಿ ಯಾವ್ದಾಗಿತ್ತು ಅಂತ, ದಿವ್ಯ ದೃಷ್ಟಿ ಹೇಗೆ ಅನ್ನೋದನ್ನ ನೋಡ್ತಾ ಇದ್ದೀವಿ ನಾವು. ಅದಕ್ಕಿಂತ ಸ್ವಲ್ಪ ಮೊದಲು ನನ್ನ ಅದ್ಭುತ ಯೋಗ ಶಕ್ತಿಯಿಂದ ಕೂಡಿದ ದಿವ್ಯ ಸ್ವರೂಪ ದರ್ಶನವನ್ನು ಮಾಡಲು ನೀನು ಬಯಸ್ತಾ ಇದೀಯಾ? ಇದಾದರೂ ತುಂಬಾ ಆನಂದದ ಮಾತಾಗಿದೆ. ಆ ತೂ ಶಬ್ದ ಬಂತು. ತೂ ಆದ್ರೆ ಅಂತ ಇಷ್ಟೆಲ್ಲ ಕೇಳಿ ಪರಮಾತ್ಮ ನನ್ನ ಅದ್ಭುತ ಯೋಗ ಶಕ್ತಿಯಿಂದ ಕೂಡಿದ ದಿವ್ಯ ಸ್ವರೂಪದ ದರ್ಶನ ಮಾಡ್ಲಿಕ್ಕೆ ನೀನು ಬಯಸ್ತಾ ಇದೀಯ. ಬಯಕೆ ಅಂತಕ್ಕಂಥ ಲೋಕದಲ್ಲಿ ಎಲ್ಲ ಬಯಸ್ತಾ ಇದ್ದೀವಿ. ಜೀವನದಲ್ಲಿ ಹಂಗಿರ್ಬೇಕು, ಹಿಂಗಿರ್ಬೇಕು, ಅದು ಬೇಕು, ಇದು ಬೇಕು, ಅಂತ ಬಟ್ಟೆ ಬೇಕು, ಅಂತ ಒಡವೆ ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಬೇರೆ ಬೇರೆ ದೇಶ ಆಡ್ಬೇಕು, ಏನೆಲ್ಲ ಬಯಕೆ ಇರ್ತದೆ. ಆದ್ರೆ ಪರಮಾತ್ಮನ ಸ್ವರೂಪವನ್ನು ದರ್ಶನ ಮಾಡುವಂತ ಬಯಕೆ ಇದು ನೋಡಿದಿರಾ, ಅದು ಸಾಮಾನ್ಯವಾದ ಬಯಕೆ ಅಲ್ಲ, ಶ್ರೇಷ್ಠವಾಗಿರ್ತಕ್ಕಂಥ ಬಯಕೆ. ಎಲ್ರಿಗೂ ಇದೆ ಸ್ವಾಮಿ ನೋಡ್ಬೇಕು ಅಂತ. ಯಾವಾಗ ಕಷ್ಟ ಬಂದಾಗಲೂ, ನಷ್ಟ ಬಂದಾಗಲೂ, ಇನ್ನೇನೋ ನಡೆಯಬಾರ್ದ ಘಟನೆ ನಡೆದಾಗ ಈ ತರ ಸಾಮಾನ್ಯವಾಗಿ ಎಲ್ಲ ಆ ಬಯಕೆ ಉಂಟಾಗ್ತದೆ. ಪರಮಾತ್ಮ ಸ್ಮರಣೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಸುಖದಲ್ಲೂ ಕೂಡ ಯಾರು ಪರಮಾತ್ಮನ ಸ್ಮರಣೆ ಚಿಂತನೆ ಮಾಡ್ತಾರೆ? ಯಾರು ಮಾಡ್ತಾರೆ? ಯಾರೋ ಬೆರಳಿನ ಜನ ಮಾತ್ರ ಮಾಡ್ತಾರೆ. ಏನೇ ಇರ್ಲಿ, ವಿಷಯ ಏನೇ ಇರ್ಲಿ, ಕನಿಷ್ಠ ಪರಮಾತ್ಮನ ದರ್ಶನವನ್ನ ಮಾಡ್ಲಿಕ್ಕೆ ಬಯಕೆ ಇದೆಯಲ್ಲ, ಅದು ಕೂಡ ತುಂಬಾ ಆನಂದದ ಮಾತಾಗಿದೆ. ಅದು ಆನಂದದ ವಿಷಯ, ಆನಂದದ ಮಾತದು. ಆ ಬಯಕೆ ಸಾಮಾನ್ಯವಾಗಿ ಬರಲ್ಲ. ಏನೆಲ್ಲ ಬೇರೆ ಬೇರೆ ಬಯಕೆ ಬರ್ತದೆ, ಇನ್ನಿದ್ರ ಬಗ್ಗೆ ಹೇಳ್ಕೊಂಡು. ನಿಜವಾಗ್ಲೂ ಬಯಕೆ, ದೃಢವಾದ ಬಯಕೆ, ಇಚ್ಛೆ ಇದ್ರೆ ಅದಕ್ಕಾಗಿ ಪ್ರಯತ್ನ ಕೂಡ ದೃಢವಾಗಿರ್ತದೆ. ಇಚ್ಛೆ ಬರೀ ನೆಪ ಮಾತ್ರಕ್ಕಂದ್ರೆ ಪ್ರಯತ್ನ ಕೂಡ ನೆಪ ಮಾತ್ರಕ್ಕೆ ಇರ್ತದೆ ಅಷ್ಟೇ. ಸಾಮಾನ್ಯವಾಗಿ ನಮಗೂ ಪರಮಾತ್ಮ ದರ್ಶನ ಆಗೋದು ಚೆನ್ನಾಗಿರ್ತಾ ಇತ್ತು ಹೇಳಿ ನಾವು ಹೇಳ್ಕೊಂತೀವಿ. ಆದ್ರೆ ಪರಮಾತ್ಮ ದರ್ಶನ ಮಾಡ್ಲಿಕ್ಕೆ ಪ್ರಯತ್ನ ಎಷ್ಟಿದೆ ಅಂತಂದ್ರೆ ಸುಮ್ಮನೆ ಹೆಸರಿಗೆ ಅಷ್ಟೇನೆ. ನಿಜವಾಗಿ ನೋಡ್ಬೇಕು ಅಂತ ಇಚ್ಛೆ ಇದ್ರೆ ನಮ್ಮ ಪ್ರಯತ್ನ ಕೂಡ ಅಷ್ಟು ದೃಢವಾಗಿರುತ್ತೆ. ಏನೇ ಇರ್ಲಿ, ಒಟ್ಟಿನಲ್ಲಿ ಇದು ಆನಂದದ ವಿಷಯ ಮಾತಾಗಿದೆ. ಮತ್ತು ನಾನು ಕೂಡ ನಿನಗೆ ನನ್ನ ಸ್ವರೂಪವನ್ನು ತೋರಿಸಲು ಸಿದ್ಧನಾಗಿದ್ದೇನೆ. ಪರಮಾತ್ಮ ಹೇಳ್ತಾರೆ ನೋಡಿ. ನಿನಗೆ ಇಚ್ಛೆ ಇದೆ, ಸರಿ, ಅಷ್ಟು ಮಾತ್ರಕ್ಕೆ ಆಗೋಗುತ್ತೆ ಕೆಲಸ. ನನಗೂ ಇಚ್ಛೆ ಇರ್ಬೇಕಲ್ಲ ನಿನಗೆ ದರ್ಶನ ಮಾಡಿಸ್ಬೇಕಂತ. ಹಾಗೆ ಇಲ್ಲಿ ಪರಮಾತ್ಮ ಕೂಡ ಅಷ್ಟೇನೆ. ನಮ್ಮ ಇಚ್ಛೆ ತೀವ್ರತೆ ಮೇಲಿನ ಪರಮಾತ್ಮಗಳನ್ನು ದರ್ಶನ ಕೊಡ್ಲಿಕ್ಕೆ ಮುಂದೆ ಬರ್ತಾನೆ. ನಮ್ಮ ಇಚ್ಛೆ ಸುಮ್ಮನೆ ನೆಪ ಮಾತ್ರಕ್ಕಾದ್ರೆ ಪರಮಾತ್ಮ ಕೂಡ ಸರಿ
ಆ ಇಚ್ಛೆ ಅಂತಕ್ಕಂಥದ್ದು ಸುಮ್ಮನೆ ನೆವ ಮಾತ್ರಕ್ಕಿದೆ ಅಂತ ಹೇಳಿ ಪರಮಾತ್ಮಗಳು ಹಿಂದೆ ಹಿಂದೆ ಹೋಗ್ತಾನೆ. ನಮ್ಮ ಇಚ್ಛೆ ದೃಢವಾಗಿದ್ರೆ ಪರಮಾತ್ಮ ಇಲ್ಲ ಇಲ್ಲ ಅವನು ತುಂಬಾ ಇಚ್ಛೆ ಇದೆ ಅಂತ ದರ್ಶನ ಕೊಡ್ಬೇಕು ಅಂತಕ್ಕಂಥ ನನಗೂ ಇಚ್ಛೆ ಇದೆ ಅಂತ ಹೇಳಿ ಪರಮಾತ್ಮಗಳು ಸಿದ್ಧನಾಗ್ತಾನಂತೆ. ಆದರೆ ಅಯ್ಯ, ಈ ಸಾಧಾರಣ ಕಣ್ಣುಗಳ ಮೂಲಕ ನನ್ನ ಅಲೌಕಿಕ ರೂಪವನ್ನು ನೋಡಲಾಗುವುದಿಲ್ಲ. ಈಗ ಯೋಗ ಕೂಡಿ ಬಂದಿದೆ, ನೋಡ್ಬೇಕು ಅಂತ ಇಚ್ಛೆ ಅರ್ಜುನನಿಗೆ ಇದೆ. ಅರೆ ಇಷ್ಟು ಇಚ್ಛೆ ತೋರಿಸ್ಬೇಕು ಅಂತ ಇಚ್ಛೆ ಪರಮಾತ್ಮನಿಗೆ ಇದೆ. ಆದ್ರೆ ಆ ಅಲೌಕಿಕ ರೂಪವನ್ನ ಸಾಧಾರಣ ಕಣ್ಣುಗಳ ಮೂಲಕ ನೋಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅದನ್ನ ನೋಡ್ಲಿಕ್ಕಾಗಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಅದನ್ನ ನೋಡ್ಲಿಕ್ಕೆ ಯಾವ ಶಕ್ತಿ ಅದನ್ನ ಅದು ನಿನ್ನ ಬಳಿಯಲ್ಲಿಲ್ಲ ಎಂಬ ಭಾವವನ್ನು ತೋರ್ಪಡಿಸ್ತದೆ. ಸರಿ, ನೋಡ್ಬೇಕು ಅಂತ ಇಚ್ಛೆ ದೃಢವಾಗಿ ನಿನಗೂ ಇದೆ, ಅದನ್ನ ತೋರಿಸುವಂತ ಇಚ್ಛೆ ನನಗೂ ಇದೆ. ಆದ್ರೆ ಅದನ್ನ ನೋಡ್ಲಿಕ್ಕೆ ಬೇಕಾಗಿರೋ ಶಕ್ತಿ ಇದೆಯಲ್ಲ, ಅದು ನಿನ್ನ ಬಳಿಯಲ್ಲಿ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಭಗವಂತನು ಅರ್ಜುನಿಗೆ ಕೊಟ್ಟ ಆ ದಿವ್ಯ ದೃಷ್ಟಿ ಯಾವ್ದಿತ್ತು ಅಂದ್ರೇನು? ಆ ದಿವ್ಯ ದೃಷ್ಟಿ ಅಂದ್ರೇನು? ಆ ಪರಮಾತ್ಮ ಸ್ವರೂಪವನ್ನು ನೋಡ್ಬೇಕಾದ್ರೆ ದಿವ್ಯ ದೃಷ್ಟಿ ಅವಶ್ಯಕತೆ. ಯಾವ ದಿವ್ಯ ದೃಷ್ಟಿ ಇರ್ಬೋದು ಅದು? ಹೇಗೆ ಸಂಜಯನಿಗೆ ವ್ಯಾಸ ಮಹರ್ಷಿಗಳು ಕರುಣಿಸಿದರು ಅಂತದ್ದೇ ದಿವ್ಯ ದೃಷ್ಟಿ ನಿನ್ನೆ ಕೂಡ ಹೇಳ್ಕೊಂಡು ಅದನ್ನ ಹೇಳ್ತಾ ಇರಲಿ. ಭಗವಂತನು ಅರ್ಜುನನಿಗೆ ವಿಶ್ವರೂಪದ ದರ್ಶನ ಮಾಡಿಸ್ಲಿಕ್ಕಾಗಿ ತನ್ನ ಯೋಗ ಬಲದಿಂದ ಒಂದು ಪ್ರಕಾರದ ಯೋಗ ಶಕ್ತಿಯನ್ನ ಪ್ರದಾನ ಮಾಡಿದ್ದನು. ಅರ್ಜುನನಿಗೆ ವಿಶ್ವರೂಪದ ದರ್ಶನ ಮಾಡಿಸ್ಲಿಕ್ಕಾಗಿ ತನ್ನ ಯೋಗ ಬಲದಿಂದ ಒಂದು ಪ್ರಕಾರದ ಯೋಗ ಶಕ್ತಿಯನ್ನ ಪ್ರದಾನ ಮಾಡಿದ್ದ. ಅದರ ಪ್ರಭಾವದಿಂದ ಅರ್ಜುನನಲ್ಲಿ ಏನಾಯ್ತು? ಅಲೌಕಿಕ ಸಾಮರ್ಥ್ಯದ ಪ್ರಾದುರ್ಭಾವ ಉಂಟಾಯಿತು. ಒಂದು ಅಲೌಕಿಕವಾದ ಸಾಮರ್ಥ್ಯದ ಪ್ರಾದುರ್ಭಾವ ಉಂಟಾಗ್ತದೆ. ದಿವ್ಯ ರೂಪವನ್ನು ನೋಡಬಹುದಾದ ಯೋಗ್ಯತೆ ಪ್ರಾಪ್ತವಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಮಹಾನುಭಾವರು ಇಲ್ಲಿ ಕಾಶಿಗೆಲ್ಲ ಹೋಗಿರ್ತಾರೆ. ಬಹುಶಃ ಶೃಂಗೇರಿ ಪೀಠಾಧೀಶ್ವರ ಕಂಚಿ ಪೀಠಾಧೀಶ್ವರ ಅಂತ ಕಾಣುತ್ತೆ. ನಾ ಹೇಳ್ತಾ ಇರೋದು 100 ವರ್ಷದ ಹಿಂದಿನ ಮಾತು. ಏನೋ ಶಾಸ್ತ್ರದ ಸಂಬಂಧಪಟ್ಟಂತೆ ಏನೋ ವಿಚಾರ ಇರ್ತದೆ, ಏನು ಪ್ರವಚನ ಇರ್ತದೆ. ಒಂದಿನ ಗುರುಗಳಿಗೇನೋ ಸ್ವಲ್ಪ ಅನಾರೋಗ್ಯ ಆಯ್ತಂತೆ, ಜ್ವರ ಏನೋ ಬರ್ತದೆ. ಮತ್ತು ಅವತ್ತು ಪ್ರವಚನ ಏನ್ ಮಾಡೋದು? ಯಾರು ಹೇಳ್ತಾರೆ? ಅವರ ಸೇವಕ ಹಬ್ಬ ಇದ್ದ. ಗುರುಗಳು ಹೇಳ್ತಾರೆ, ನೀನು ಇವತ್ತು ಪ್ರವಚನ ಹೇಳಲಿಕ್ಕೆ ಹೋಗುವಂತಂದ್ರು. ಆಮೇಲೆ ನಾನೇನೋ ನಿಮ್ ಬಟ್ಟೆ ಹೋಗಿತೀನಿ, ನೀವಿರುವಂತ ಜಾಗವನ್ನು ಶುದ್ಧಿ ಮಾಡ್ತೀನಿ, ನಿಮ್ಗೆ ನೀರು ಇಷ್ಟೇ ಮಾಡ್ತೀನಿ, ನಾನು ಪ್ರವಚನ ಮಾಡ್ಲಿಕ್ಕಿಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನೀನ್ ತಯಾರಾಗು, ನೀನ್ ಸ್ನಾನಗಿನ ಮಾಡಿ ತಯಾರಾಗು, ನೀನು ಇವತ್ತು ಪ್ರವಚನ ಹೇಳ್ತೀಯ ಅಂತಂದ್ರಂತ. ಅದೇಗೆ ಸ್ವಾಮಿ, ನೀನ್ ತಯಾರಾಗು ಸುಮ್ಮನೆ. ಸರಿ, ಗುರುಗಳ ಬಗ್ಗೆ ಅಷ್ಟು ಅಭಿಮಾನ. ಅವನ್ ತಯಾರಾದ, ಅದು ಬೆಂತಟ್ಟಿ ಹೋಗಿ ನೀನು ಅಂತ ಹೋಗಿ ಅದ್ಭುತವಾದ ಪ್ರವಚನ ಮಾಡ್ತಾರೆ. ಮತ್ತೆ ಅದು ಹೆಂಗೆ ಬಂತಪ್ಪ ಅಂದ್ರೆ ಅದು ಅವನ ಶಕ್ತಿ ಅಲ್ಲ, ಮತ್ತೇನು ಆ ಗುರುಗಳ ಶಕ್ತಿ ಗೊತ್ತಿಲ್ಲ. ಆ ಯೋಗ ತನ್ನ ಹೇಗೆ ಪರಮಾತ್ಮ ತನ್ನ ಯೋಗ ಬಲವನ್ನು ದಾರಿಯಾಗಿದ್ದಾನು, ಹೇಗೆ ವ್ಯಾಸ ಮಹರ್ಷಿಗಳು ತನ್ನ ತಪಸ್ಸು ಅವನಿಗೆ ಸ್ವಲ್ಪ ದಾರಿ ಇರುತ್ತಾರೆ. ಸಂಜಯನಿಗೆ 18 ದಿವಸಗಳ ಕಾಲ ನಿನಗೆ ಯಾವುದೇ ಶತ್ರುಗಳು ನಿಮ್ಮನ್ನ ಏನು ಮಾಡ್ಲಿಕ್ಕಾಗಲ್ಲ. ಆಹಾರ ನಿದ್ರೆಗಳನ್ನ ಏನು ಮಾಡ್ಲಿಕ್ಕಾಗಲ್ಲ. ಆಹಾರ ಆಗಿರ್ಬೋದು, ನಿದ್ದೆ, ಇವು ನಿನ್ನನ್ನು ಪೀಡಿಸೋದಿಲ್ಲ. ನೋಡಿ ಎಂತ ಒಂದು ವರ. 18 ದಿವಸಗಳ ಕಾಲ ಅಸ್ತ್ರಶಸ್ತ್ರಗಳಿಂದ ಏನನ್ನ ಏನೂ ಮಾಡ್ಲಿಕ್ಕಾಗಲ್ಲ. ಎಂತ ವರ ನೋಡಿ, ತನ್ನ ತಪಶಕ್ತಿ. ಹಾಗೆ ಇಲ್ಲಿ ಪರಮಾತ್ಮ ಕೂಡ ತನ್ನ ಯೋಗ ಶಕ್ತಿಯ ಒಂದು ಪ್ರಕಾರದ ಯೋಗ ಶಕ್ತಿಯನ್ನು ಪ್ರದಾನ ಮಾಡ್ತಾನೆ. ಅದರ ಪ್ರಭಾವದಿಂದ ಅರ್ಜುನನಲ್ಲಿ ಅಲೌಕಿಕ ಸಾಮರ್ಥ್ಯದ ಪ್ರಾದುರ್ಭಾವ ಉಂಟಾಯಿತು. ಒಂದು ವಿಧವಾಗಿರ್ತಕ್ಕಂಥ
ಅಲೌಕಿಕ ಶಕ್ತಿ ಸಾಮರ್ಥ್ಯ, ಲೌಕಿಕವಾದಂತಹ ಶಕ್ತಿ ಸಾಮರ್ಥ್ಯ ಅಲ್ಲ ಅದು. ದಿವ್ಯ ರೂಪವನ್ನು ನೋಡಬಹುದಾದ ಯೋಗ್ಯತೆ ಪ್ರಾಪ್ತವಾಯಿತು. ಇದೇ ಯೋಗ ಶಕ್ತಿ ಹೆಸರೇ ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ. ಇಂಥದ್ದೇ ದಿವ್ಯ ದೃಷ್ಟಿಯನ್ನ ಶ್ರೀ ವೇದವ್ಯಾಸರು ಸಂಜಯನಿಗೆ ಕರುಣಿಸಿದ್ದರು. ಇಂಥದೇ ದಿವ್ಯ ದೃಷ್ಟಿಯನ್ನ ಸಂಜಯನಿಗೆ ವೇದವ್ಯಾಸರು, ಇದ್ರ ಬಗ್ಗೆ ನಾವು 1ನೇ ಅಧ್ಯಾಯದಲ್ಲಿ ತುಂಬಾ ಹೇಳ್ಕೊಂಡಿದ್ವಿ. ಅದನ್ನೇ ಇಲ್ಲಿ ಒಂದ್ಸರಿ ಜ್ಞಾಪಕ ಮಾಡ್ತಾ ಇದ್ದಾರೆ. ಒಂದು ವೇಳೆ ಭಗವಂತನು ಅರ್ಜುನನಿಗೆ ಯಾವುದರಿಂದ ಅವನು ಈ ಸಮಸ್ತ ವಿಶ್ವವನ್ನ ಭಗವಂತನ ಸ್ವರೂಪವೆಂದು ತಿಳಿಯತೊಡಗಿದಂತಹ ಜ್ಞಾನವನ್ನು ಕೊಟ್ಟನು, ಹಾಗೂ ಆ ಜ್ಞಾನದ ಹೆಸರಲ್ಲಿ ದಿವ್ಯ ದೃಷ್ಟಿಯಾಗಿದೆ ಎಂದು ತಿಳಿದುಕೊಂಡರೆ ಯಾವ ದೋಷವಿದೆ? ಒಂದು ವೇಳೆ ಭಗವಂತನು ಅರ್ಜುನನಿಗೆ ಯಾವುದರಿಂದ ಅವನು ಈ ಸಮಸ್ತ ವಿಶ್ವವನ್ನ ಭಗವಂತನ ಸ್ವರೂಪ ಎಂದು ತಿಳಿಯತೊಡಗಿದಂತಹ ಜ್ಞಾನವನ್ನು ಕೊಟ್ಟನು, ಹಾಗೂ ಆ ಜ್ಞಾನದ ಹೆಸರೇ ಇಲ್ಲಿ ದಿವ್ಯ ದೃಷ್ಟಿ. ದೃಷ್ಟಿ ಅಂದ್ರೆ ನೋಡುವಂತ ಶಕ್ತಿ ಅಂತಲ್ಲ, ಮತ್ತೇನು? ತಿಳಿಯುವಂತ ಶಕ್ತಿ. ಆ ಜ್ಞಾನದ ಹೆಸರಲ್ಲಿ ದಿವ್ಯ ದೃಷ್ಟಿ ಅಂತ ತಿಳ್ಕೊಂಡ್ರೆ ಯಾವ ದೋಷ ಇದೆ ಅಂತ ನೋಡಿ. ಇಲ್ಲಿ ಅದು ನೋಡುವಂತ ಶಕ್ತಿ ಅಲ್ಲ, ತಿಳಿಯುವಂತ ಶಕ್ತಿ ಅಂತ ತಿಳ್ಕೊಂಡ್ರೆ ಯಾವ ದೋಷ ಇದೆ ಅಂತ ಪ್ರಶ್ನೆ. ಇಲ್ಲಿಯ ಪ್ರಸಂಗವನ್ನು ಓದಿ ಜ್ಞಾನದ ಮೂಲಕ ಅರ್ಜುನನು ಈ ದೃಶ್ಯ ಜಗತ್ತನ್ನ ಭಗವದ್ ರೂಪವೆಂದು ತಿಳಿದುಕೊಳ್ಳುವುದೇ ವಿಶ್ವರೂಪ ದರ್ಶನವಾಗಿತ್ತು, ಮತ್ತು ಆ ಜ್ಞಾನವೇ ದಿವ್ಯ ದೃಷ್ಟಿಯಾಗಿತ್ತೆಂದು ತಿಳಿಯಲಾಗುವುದಿಲ್ಲ. ನೋಡಿ ಹೇಳ್ತಾರೆ, ಮತ್ತೇನು? ಸಮಸ್ತ ವಿಶ್ವವನ್ನು ಜ್ಞಾನದ ಮೂಲಕ ಭಗವಂತನು ಒಂದು ಅಂಶದಲ್ಲಿ ನೋಡಲಿಕ್ಕಾಗಿ ಆದರೂ ಆ ಭಯಾನಕ ರೂಪವನ್ನು ನೋಡಿಕೊಂಡು ಅರ್ಜುನನಿಗೆ ಆಶ್ಚರ್ಯ, ಮೋಹ, ಭಯ, ಸಂತಾಪ ಮತ್ತು ದಿಗ್ಭ್ರಮಾದಿಗಳು ಕೂಡ ಉಂಟಾಗುತ್ತಿದ್ದವು. ಇದರಿಂದಲೂ ಕೂಡ ಭಗವಂತನ ಉಪದೇಶವನ್ನ ಗೈದು ಜ್ಞಾನದ ಮೂಲಕ ಈ ದೃಶ್ಯ ಜಗತ್ತನ್ನ ತನ್ನ ಸ್ವರೂಪವನ್ನು ತಿಳಿಸಿದ್ದಾನೆ ಎನ್ನುವಂತೆ ಇರಲಿಲ್ಲ ಎಂಬುದು ಸಿದ್ಧವಾಗುತ್ತದೆ. ಹೀಗಾಗಿದ್ದರೆ ಅರ್ಜುನನಿಗೆ ಭಯ, ಸಂತಾಪ, ಮೋಹ ಮತ್ತು ದಿಗ್ಭ್ರಮಾದಿಗಳು ಉಂಟಾಗುವ ಯಾವ ಕಾರಣವೂ ಇರುತ್ತಿರಲಿಲ್ಲ. ನೋಡೋಣ ಏನ್ ಹೇಳ್ತಾರೆ ಅಂತ. ಪ್ರಶ್ನೆ ನೋಡಿ ಹೇಗಿದೆ. ಒಂದು ವೇಳೆ ಭಗವಂತನ ಅರ್ಜುನನಿಗೆ ಯಾವುದರಿಂದ ಅವನು ಈ ಸಮಸ್ತ ವಿಶ್ವವನ್ನ ಭಗವಂತನ ಸ್ವರೂಪವೆಂದು ತಿಳಿಯತೊಡಗಿದಂತಹ ಜ್ಞಾನವನ್ನು ಕೊಟ್ಟನು, ಹಾಗೂ ಆ ಜ್ಞಾನದ ಹೆಸರಲ್ಲಿ ದಿವ್ಯ ದೃಷ್ಟಿಯಾಗಿದೆ, ಅದನ್ನೇ ಅಂತ ತಿಳ್ಕೊಂಡ್ರೆ ಯಾವ ದೋಷ ಇದೆ? ಇದು ಪ್ರಶ್ನೆ. ಏನನ್ನ ಪ್ರಶ್ನೆ ಮಾಡ್ತಾರೆ ಇಂಥ ಪ್ರಶ್ನೆಗಳು. ಇಲ್ಲಿ ದಿವ್ಯ ದೃಷ್ಟಿ ಅಂತಂದ್ರೆ ತಿಳ್ಕೊಳ್ಳುವ ಶಕ್ತಿನೇ ದಿವ್ಯ ದೃಷ್ಟಿನ, ಮತ್ತೆ ಹೇಗೆ ಅದು ಅಂತ. ಅದನ್ನೇ ಏನು ಭಗವಂತನ ಸಮಸ್ತ ವಿಶ್ವವನ್ನು ಭಗವಂತನ ಸ್ವರೂಪ ಅಂತ ತಿಳಿಯತೊಡಗಿದಂತಹ ಜ್ಞಾನ ಕೊಟ್ಟಿದ್ದಾನಲ್ಲ, ಅದರ ಹೆಸರೇ ದಿವ್ಯ ದೃಷ್ಟಿ ಆಗಿದೆ ಅಂತ ತಿಳ್ಕೊಂಡ್ಬಿಡೋಣ. ಅಂತ ತಿಳ್ಕೊಂಡ್ರೆ ಏನ್ ತೊಂದರೆ ಇದೆಯಾ? ಆ ರೀತಿ ತಿಳ್ಕೊಂಡ್ರೆ ಪ್ರಶ್ನೆ. ಇಲ್ಲಿಯ ಪ್ರಸಂಗವನ್ನ ಓದಿ ಜ್ಞಾನದ ಮೂಲಕ ಅರ್ಜುನನು ಈ ದೃಶ್ಯ ಜಗತ್ತನ್ನ ಭಗವದ್ ರೂಪವೆಂದು ತಿಳಿದುಕೊಳ್ಳುವುದೇ ವಿಶ್ವರೂಪ ದರ್ಶನವಾಗಿತ್ತು. ನೋಡಿ, ಇಲ್ಲಿ ಪ್ರಸಂಗವನ್ನು ಓದಿದ ಮೇಲೆ ಜ್ಞಾನದ ಮೂಲಕ ಅರ್ಜುನನು ಈ ದೃಶ್ಯ ಜಗತ್ತನ್ನ, ದೃಶ್ಯ ಜಗತ್ತು ಅಂದ್ರೆ ಏನು? ನಮಗೆ ಜ್ಞಾನಕ್ಕೆ ವಿಷಯವಾಗೋದೆಲ್ಲ ಕೂಡ ದೃಶ್ಯವೇ. ಜ್ಞಾನಕ್ಕೆ ವಿಷಯವಾಗೋದು ಯಾವುದು?
ಜ್ಞಾನಕ್ಕೆ ಯಾವ್ದಾವ್ದು ವಿಷಯ? ಪ್ರಪಂಚದ ಎಲ್ಲವೂ ಕೂಡ ಜ್ಞಾನಕ್ಕೆ ವಿಷಯಗಳೇ. ಮತ್ತೆ ಜ್ಞಾನ ಕೂಡ ವಿಷಯನಾ ಅಂದ್ರೆ ಇಲ್ಲ. ಜ್ಞಾನದಿಂದಲೇ ಎಲ್ಲ ಕೂಡ ಪ್ರಕಾಶಿಸಲ್ಪಡ್ತವೆ. ಎಲ್ಲಾ ಬ್ರಹ್ಮಾಂಡಗಳು ದೃಶ್ಯ ಪದಾರ್ಥವೇ. ಭೂಮಿ, ಆಕಾಶ, ಅದು ಕೂಡ ದೃಶ್ಯವೇ. ಅಲ್ಲಿವರೆಗೆ ಎಲ್ರೂ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮನ್ನ ಬಿಟ್ಟಂದ್ರೆ ಶರೀರವನ್ನ ಬಿಟ್ಟು ಹೊರಗಡೆ ಇರೋದೆಲ್ಲ ದೃಶ್ಯ ಪದಾರ್ಥಗಳೇ ಅಂತ ಎಲ್ರಿಗೂ ಗೊತ್ತಿದೆ, ಅದಲ್ವಾ? ದೃಶ್ಯ ಅಂದ್ರೆ ಇಲ್ಲಿ ಶರೀರ ಕೂಡ ದೃಶ್ಯ ಪದಾರ್ಥವೇ. ಯಾವುದು ನಮ್ಮ ಶರೀರನ? ಎಲ್ಲಾ ಶರೀರಗಳು. ಇಂದ್ರಿಯಗಳು ಕೂಡ ದೃಶ್ಯ ಪದಾರ್ಥವೇ. ಅಷ್ಟೇ ಅಲ್ಲ, ಮನಸ್ಸು ಕೂಡ ದೃಶ್ಯ ಪದಾರ್ಥವೇ. ಎಲ್ಲ ಅರಷಡ್ ವರ್ಗಗಳು ಕೂಡ ದೃಶ್ಯ ಪದಾರ್ಥಗಳು. ಕಾಮ, ಕ್ರೋಧ, ಲೋಭ, ಈರ್ಷ್ಯ, ಅಸೂಯೆ, ದ್ವೇಷ ಏನೆಲ್ಲ ಇದೆ, ವಿಕಾರಗಳಾಗಲಿ ಏನೇ ಇರ್ಲಿ ಅವೆಲ್ಲ ಸ್ವಪ್ನಾವಸ್ಥೆ ಕೂಡ ದೃಶ್ಯ ಪದಾರ್ಥನೇ. ಜಾಗೃತ ಅವಸ್ಥೆ ಕೂಡ ದೃಶ್ಯ ಪದಾರ್ಥವೇ. ಸುಷುಪ್ತ ಅವಸ್ಥೆಗಳು ದೃಶ್ಯ ಪದಾರ್ಥವೇ. ಎಲ್ಲ ದೃಶ್ಯಗಳೇ. ದೃಕ್ಸ್ವರೂಪ ಯಾವುದು? ಅದೊಂದೇ. ಅದು ಬಿಟ್ಟು ಮಿಕ್ಕ ಎಲ್ಲ ಜ್ಞಾನಕ್ಕೆ ಏನೇನು ವಿಷಯ ಆಗುತ್ತೆ ಅವೆಲ್ಲ ಕೂಡ, ಅಂದ್ರೆ ನಮ್ಮಿಂದ ಏನೇನು ತಿಳಿಯಲ್ಪಡ್ತವೆ ಅವೆಲ್ಲ ಕೂಡ ದೃಶ್ಯ. ಅಂದ್ರೆ ಜ್ಞಾನಕ್ಕೆ ವಿಷಯ ಅಂದ್ರೇನು? ನಮ್ಮಿಂದ ತಿಳಿಯಲ್ಪಡ್ತಕ್ಕಂಥದ್ದು. ನನ್ನಿಂದ ಏನೇನು ತಿಳಿಯಲ್ಪಡ್ತದೆ? ಶರೀರ ತಿಳಿಯಲ್ಪಡ್ತಾ ಇದೆ, ಇಂದ್ರಿಯಗಳು ತಿಳಿಯಲ್ಪಡ್ತಾ ಇದ್ದಾವೆ, ಮನಸ್ಸು ತಿಳಿಯಲ್ಪಡ್ತಾ ಇದೆ, ಬುದ್ಧಿ ತಿಳಿಯಲ್ಪಡ್ತಾ ಇದೆ, ಚಿತ್ತ, ಅಹಂಕಾರ ಎಲ್ಲ ತಿಳಿಯಲ್ಪಡ್ತಾ ಇದೆ. ಜಾಗೃತ ಅವಸ್ಥೆ ತಿಳಿಯಲ್ಪಡ್ತಾ ಇದೆ, ಸ್ವಪ್ನಾವಸ್ಥೆ ತಿಳಿಯಲ್ಪಡ್ತಾ ಇದೆ, ಸುಷುಪ್ತ ಅವಸ್ಥೆ ಕೂಡ ತಿಳಿಯಲ್ಪಡ್ತಾ ಇದೆ. ಹಾಗಾಗಿ ಅವೆಲ್ಲ ದೃಶ್ಯ ಪದಾರ್ಥಗಳೇ. ಆ ದೃಶ್ಯ ಜಗತ್ತನ್ನ ಭಗವದ್ ರೂಪವೆಂದು ತಿಳಿದುಕೊಳ್ಳುವುದೇ ವಿಶ್ವರೂಪ ದರ್ಶನವಾಗಿತ್ತು. ಇದೆಲ್ಲ ಏನು? ಅದನ್ನೇ ವಿಶ್ವರೂಪ ದರ್ಶನ. ಇವೆಲ್ಲ ಪರಮಾತ್ಮ ಸ್ವರೂಪ ತಿಳ್ಕೊಳ್ಳೋದು ದರ್ಶನ ಆಗಿತ್ತು. ಮತ್ತು ಆ ಜ್ಞಾನವೇ ದಿವ್ಯ ದೃಷ್ಟಿಯಾಗಿತ್ತು. ಅದನ್ನೇ ದಿವ್ಯ ದೃಷ್ಟಿ ಆಗಿತ್ತು ಎಂದು ತಿಳಿಯಲಾಗುವುದಿಲ್ಲ. ಅದನ್ನೇ ದಿವ್ಯ ದೃಷ್ಟಿ ಅಂತ ತಿಳಿಯಲಿಕ್ಕಾಗಲ್ಲ. ಮತ್ತೇನು? ಸಮಸ್ತ ವಿಶ್ವವನ್ನ ಜ್ಞಾನದ ಮೂಲಕ ಭಗವಂತನ ಒಂದು ಅಂಶದಲ್ಲಿ ನೋಡ್ಲಿಕ್ಕಾಗಿ ಆದರೂ, ಸಮಸ್ತ ವಿಶ್ವವನ್ನ ಜ್ಞಾನದ ಮೂಲಕ ಭಗವಂತನ ಒಂದು ಅಂಶದಲ್ಲಿ ನೋಡ್ಲಿಕ್ಕಾದ್ರು ಅರ್ಜುನನಿಗೆ 10ನೇ ಅಧ್ಯಾಯದ ಕೊನೆಯಲ್ಲಿಯೇ ಪರಮಾತ್ಮ ಹೇಳಿಯಾಗಿತ್ತು, ನೋಡಪ್ಪ ಎಲ್ಲಾ ದೃಶ್ಯ ಪದಾರ್ಥ ಜಗತ್ತು ಏನು ನನ್ನ ಒಂದು ಅಂಶದಲ್ಲಿ, ಭಗವಂತನ ಒಂದು ಅಂಶದಲ್ಲಿ ನೋಡ್ಲಿಕ್ಕಾಗಿ ಏನಾಗಿದೆ. 10ನೇ ಅಧ್ಯಾಯದ ಕೊನೆಯಲ್ಲಿ ಇದನ್ನ ಹೇಳಿದ್ದಾರೆ. ಮತ್ತು ಅದನ್ನ ಅವನು ಸ್ವೀಕಾರ ಮಾಡಿಕೊಂಡು, ಹೌದು ಅಂತ ಅವನು ಒಪ್ಕೊಂಡು ಕೂಡ ಇದ್ದ. ಈ ಪ್ರಕಾರ ಸ್ವೀಕಾರ ಮಾಡಿಕೊಂಡ ಮೇಲೆಯೂ, ಇಷ್ಟೆಲ್ಲ ಆದ್ಮೇಲೂ ಅರ್ಜುನನಿಗೆ ಯಾವಾಗ ಭಗವಂತನ ಬಲ, ವೀರ್ಯ, ಶಕ್ತಿ ಮತ್ತು ತೇಜದಿಂದ ಯುಕ್ತವಾದ ಅವನ ಈಶ್ವರ್ಯ ರೂಪವನ್ನು ಪ್ರತ್ಯಕ್ಷವಾಗಿ ನೋಡ್ಲಿಕ್ಕಿಸ್ತಾನೋ, ಪರಮಾತ್ಮ ಹೇಳಿದ್ದಾಯ್ತು, ಅರ್ಜುನ ಒಪ್ಪಿದ್ದಾಯ್ತು. ಇಷ್ಟೆಲ್ಲ ಆದ್ಮೇಲೆ ಕೂಡ ಅರ್ಜುನ ಯಾವಾಗ ಭಗವಂತನಲ್ಲಿ ಬಲ, ವೀರ್ಯ, ಶಕ್ತಿ ಮತ್ತು ತೇಜದಿಂದ ಯುಕ್ತವಾದ ಅವನ ಈಶ್ವರ್ಯ ರೂಪವನ್ನ ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಇಚ್ಛಿಸ್ತಾನೋ, ಅಷ್ಟೇ ಅಲ್ಲ, ಭಗವಂತನು ಕೂಡ ತನ್ನ ಸ್ವರೂಪ, ತನ್ನ ಶ್ರೀಕೃಷ್ಣ ರೂಪದೊಳಗೆ ಒಂದೇ ಕಡೆಯಲ್ಲಿ ಸಮಸ್ತ ವಿಶ್ವವನ್ನ ತೋರಿಸುತ್ತಿದ್ದಾನೋ, ಆಗ ಅದು ಜ್ಞಾನದ ಮೂಲಕ ಅರಿಯಬಹುದಾದ ರೂಪವಾಗಿತ್ತು ಎಂದು ತಿಳಿಯುವುದಾದ್ರೂ ಹೇಗೆ? ಅಲ್ಲ, ಈಗ ವಿಶ್ವವನ್ನ ಪರಮಾತ್ಮ ತೋರಿಸ್ಲಿಕ್ಕೆ ಸಿದ್ಧವಾಗಿದ್ದಾನೆ, ಅರ್ಜುನ ನೋಡ್ಲಿಕ್ಕೆ ಸಿದ್ಧವಾಗಿದ್ದಾನೆ. ಪರಮಾತ್ಮ ಕೂಡ ಒಂದೇ ಕಡೆಯಲ್ಲಿ ಸಮಸ್ತ ವಿಶ್ವವನ್ನ ತೋರಿಸ್ತಾ ಇದ್ದಾನೆ. ಆಗ ಅದು ಜ್ಞಾನದ ಮೂಲಕ ಅರಿಯಬಹುದಾದ ರೂಪವಾಗಿತ್ತು ಎಂದು ತಿಳಿಯುವುದಾದ್ರೂ ಹೇಗೆ? ಅಂದ್ರೇನು? ಇದು ಜ್ಞಾನದ ಮುಖಾಂತರವಾಗಿ ತಿಳಿಯುವುದಲ್ಲ, ಇದು ಮತ್ತೇನು ಹೇಳ್ತಾರೆ. ಇದಲ್ಲದೆ ಅಂದ್ರೆ ಇದನ್ನ ಹೇಗೆ ಅಂತ ತಿಳ್ಕೊಳ್ಳೋದು? ಹಾಗೆ ಜ್ಞಾನದ ಮುಖಾಂತರ ಅಂದ್ರೆ ಈಗ ನಾವು ಹಿಂದೆ ಪ್ರಶ್ನೆ ಬಂತಲ್ಲ, ಪ್ರಶ್ನೆಯನ್ನ ಮೊದಲು ಹೇಗೆ ಅರ್ಥ ಮಾಡ್ಕೋಬೇಕು. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೇನೆ ನಾವೀಗೇನ್ ಹೇಳ್ತಾ ಇದೀವಲ್ಲ ಅದು ಕೂಡ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನು? ಭಗವಂತನ ಸ್ವರೂಪವನ್ನ ತಿಳಿಯುವಂತ ಜ್ಞಾನ ದೃಷ್ಟಿ ಕೊಟ್ಟಿದಾನಲ್ಲ, ಅದ್ರ ಹೆಸರೇ ದಿವ್ಯ ದೃಷ್ಟಿ ಅಂತ ಅಂದ್ಕೊಂಡ್ರೆ ಏನಿದೆ, ಈ ರೀತಿ ತಿಳ್ಕೊಂಡ್ರೆ ಏನ್ ದೋಷ ಇದೆ ಅಂತಂದ್ರೆ, ಇಲ್ಲಿ ಆ ರೀತಿ ತಿಳ್ಕೊಳ್ಳೋದು ದೋಷ ಹೌದು ಅಲ್ವೋ ಅನ್ನೋದು ಹೇಳ್ತಾ ಇದಾರೆ ಇಲ್ಲಿ.
ಈಗ ಪರಮಾತ್ಮ ತನ್ನ ಸ್ವರೂಪವನ್ನ ತನ್ನ ಶರೀರದಲ್ಲಿ ಒಂದ್ ಕಡೆ ಅಂತ ಹೇಳಿದ್ದಾರೆ, ಅದನ್ನು ಅರ್ಜುನ ಕೂಡ ಒಪ್ಪಿದ್ದಾನೆ. ಮತ್ತೆ ಭಗವಂತನಲ್ಲಿ ತನ್ನ ಬಲ, ವೀರ್ಯ, ಶಕ್ತಿ, ತೇಜದಿಂದ ಯುಕ್ತವಾದ ಆ ಐಶ್ವರ್ಯ ರೂಪವನ್ನು ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಇಚ್ಛಿಸ್ತಾ ಇದ್ದಾನೆ. ಪರಮಾತ್ಮ ಕೂಡ ಶ್ರೀಕೃಷ್ಣ ರೂಪದ ಒಳಗೆ ಸಮಸ್ತ ವಿಶ್ವವನ್ನು ತೋರಿಸ್ತಾ ಇದ್ದಾನೆ. ಅದು ಜ್ಞಾನದ ಮೂಲಕ ಅರಿಯಬಹುದಾದ ರೂಪವಾಗಿತ್ತೆಂದು ಅಂದ್ರೆ ಏನು, ಈ ರೀತಿ ತಿಳಿಲಿಕ್ಕೆ ಬರಲ್ಲ, ಜ್ಞಾನ ರೂಪವಾಗಿ ತಿಳಿಲಿಕ್ಕೆ ಬರಲ್ಲ. ಮತ್ತೇನು, ಅದು ಹೇಗೆ ಸಾಧ್ಯ ಅಂತೇಳಿ, ಅದು ಹೇಗೆ ಅಂದ್ರೆ ಬರಲ್ಲ ಅಂತ. ಮತ್ತೇನು, ಇದಲ್ಲದೆ ಭಗವಂತನ ಯಾವ ವಿಶ್ವರೂಪದ ವರ್ಣನೆ ಮಾಡಿದ್ದಾನೋ, ಪರಮಾತ್ಮ ವಿಶ್ವರೂಪ ವರ್ಣನೆ ಮಾಡಿದ್ದಾನೆ. ಅದರಿಂದಲೂ ಕೂಡ ಅರ್ಜುನನು ಭಗವಂತನ ಯಾವ ರೂಪದಲ್ಲಿ ಸಮಸ್ತ ಬ್ರಹ್ಮಾಂಡ ದೃಶ್ಯ ಮತ್ತು ಭವಿಷ್ಯದಲ್ಲಿ ಉಂಟಾಗುವ ಯುದ್ಧ ಸಂಬಂಧಿ ಘಟನೆಗಳನ್ನ ಮತ್ತು ಅವುಗಳ ಪರಿಣಾಮವನ್ನು ನೋಡುತ್ತಿದ್ದನೋ, ಆ ರೂಪವು ಅವನ ಮುಂದೆಯೇ ಇತ್ತು ಎಂಬುದು ಸಿದ್ಧವಾಗುತ್ತದೆ. ನೋಡಿ, ಇಷ್ಟೇ ಅಲ್ಲ, ಭಗವಂತನು ಯಾವ ವಿಶ್ವರೂಪ ವರ್ಣನೆ ಮಾಡಿದ್ದಾನೋ ಅದರಿಂದ ಕೂಡ ವಿಶ್ವರೂಪದ ವರ್ಣನೆ ಇದಕ್ಕಿಂತ ಮೊದಲೇ ವಿಭೂತಿಯೋಗದಲ್ಲಿ ಬಂತಲ್ವಾ, ಪ್ರಪಂಚದಲ್ಲಿ ಏನೇನು ನನ್ನ ಸ್ವರೂಪ ಅಂತೇಳಿ. ಭಗವಂತನು ಯಾವ ರೂಪದಲ್ಲಿ ಸಮಸ್ತ ಬ್ರಹ್ಮಾಂಡದ ದೃಶ್ಯ ಮತ್ತು ಭವಿಷ್ಯದಲ್ಲಿ ಉಂಟಾಗುವ ಯುದ್ಧ ಸಂಬಂಧಿ ಘಟನೆಗಳನ್ನ ಮತ್ತು ಅವುಗಳ ಪರಿಣಾಮವನ್ನ ನೋಡುತ್ತಿದ್ದನೋ, ಆ ರೂಪವು ಎಲ್ಲಿದೆ, ಅವನ ಮುಂದೆಯೇ ಇತ್ತು, ಎಲ್ಲ ದೂರ ಅಲ್ಲ. ಜಗತ್ತನ್ನು ಎಲ್ಲಿ ತೋರಿಸಿದ, ತನ್ನಲ್ಲೇ ಎಂಬುದು ಸಿದ್ಧವಾಗ್ತದೆ. ಇದರಿಂದ ಅರ್ಥ ಆಗ್ತದೆ ನಮ್ಗೆ. ಇದರಿಂದ ಯಾವ ವಿಶ್ವದಲ್ಲಿ ಅರ್ಜುನನು ತನ್ನನ್ನು ನಿಂತಿರುವಂತೆ ನೋಡ್ತಾ ಇದ್ದಾನೋ, ಅಂದ್ರೆ ತನ್ನನ್ನ ಯಾವ ಪ್ರಪಂಚದಲ್ಲಿ ನಿಂತಿದೆ ಅಂತ ನೋಡ್ತಾ ಇದ್ದಾನೋ, ಆ ವಿಶ್ವವು ಎಲ್ಲಿದೆ, ಭಗವಂತನ ಶರೀರದಲ್ಲಿ ಕಂಡು ಬರುವ ವಿಶ್ವಕ್ಕಿಂತ ಬೇರೆಯಾಗಿತ್ತು ಎಂದು ತಿಳಿಯಬೇಕಾದೀತು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲೇ ಇಲ್ಲಿ ಅರ್ಜುನ ಇದು ಭಗವಂತನು ಯಾವ ವಿಶ್ವರೂಪದ ವರ್ಣನೆ ಮಾಡಿದ್ದಾನೋ ಅದರಿಂದ ಕೂಡ ಅರ್ಜುನ ಭಗವಂತನ ಯಾವ ರೂಪದಲ್ಲಿ ಸಮಸ್ತ ಬ್ರಹ್ಮಾಂಡದ ದೃಶ್ಯ ಮತ್ತು ಭವಿಷ್ಯದಲ್ಲಿ ಉಂಟಾಗ್ತಕ್ಕಂತ ಯುದ್ಧ ಸಂಬಂಧಿ ಘಟನೆಗಳನ್ನ ಮತ್ತು ಅವುಗಳ ಪರಿಣಾಮವನ್ನು ನೋಡ್ತಾ ಇದ್ದಾನೋ, ಆ ರೂಪ ಎಲ್ಲಿತ್ತು, ಅವನ ಮುಂದೆನೇ ಇತ್ತು ಎಂಬುದು ಸಿದ್ಧವಾಗ್ತಾ ಇದೆ. ಇದರಿಂದ ಯಾವ ವಿಶ್ವದಲ್ಲಿ ಅರ್ಜುನನು ತನ್ನನ್ನು ನಿಂತಿರುವಂತೆ ನೋಡ್ತಾ ಇದ್ದಾನೋ, ಆ ವಿಶ್ವವು ಭಗವಂತನ ಶರೀರದಲ್ಲಿ ಕಂಡು ಬರುವ ವಿಶ್ವಕ್ಕಿಂತ ಬೇರೆಯಾಗಿದೆ ಎಂದು ಈ ರೀತಿ ತಿಳ್ಕೋಬೇಕಾಗ್ತದೆ. ಈಗಲ್ಲದೆ ಆ ವಿರಾಟ್ ರೂಪದ ಮೂಲಕ ದೃಶ್ಯ ಜಗತ್ತಿನ ಸ್ವರ್ಗ ಲೋಕದಿಂದ ಹಿಡಿದು ಪೃಥ್ವಿಯವರೆಗಿನ ಆಕಾಶವನ್ನ ಮತ್ತು ಎಲ್ಲಾ ದಿಶೆಗಳನ್ನ ವ್ಯಾಪ್ತವಾಗಿ ನೋಡೋದು ಸಾಧ್ಯವಿರಲಿಲ್ಲ. ನೋಡಿ ಇಲ್ಲಿ ಆ ವಿರಾಟ್ ರೂಪದ ಮೂಲಕ ದೃಶ್ಯ ಜಗತ್ತಿನ ಸ್ವರ್ಗಲೋಕದಿಂದ ಹಿಡಿದು ಪೃಥ್ವಿಯವರೆಗಿನ ಆಕಾಶವನ್ನ ಮತ್ತು ಎಲ್ಲಾ ದಿಶೆಗಳನ್ನ ವ್ಯಾಪ್ತವಾಗಿ ನೋಡುವುದು ಸಾಧ್ಯವಿರಲಿಲ್ಲ. ಭಗವಂತನ ಆ ಭಯಾನಕ ರೂಪವನ್ನು ನೋಡಿಕೊಂಡು ಅರ್ಜುನನಿಗೆ ಐಶ್ವರ್ಯ, ಆಶ್ಚರ್ಯ, ಮೋಹ, ಭಯ, ಸಂತಾಪ ಮತ್ತು ದಿಗ್ಭ್ರಮಾದಿಗಳು ಕೂಡ ಉಂಟಾಗುತ್ತಾ ಇದ್ದವು. ಇದರಿಂದ ಕೂಡ ಭಗವಂತನ ಉಪದೇಶವನ್ನು ಗೈದು ಜ್ಞಾನದ ಮೂಲಕ ಈ ದೃಶ್ಯ ಜಗತ್ತನ್ನ ತನ್ನ ಸ್ವರೂಪ ಎಂದು ತಿಳಿಸಿದ್ದಾನೆ ಎನ್ನುವಂತೆ ಕೂಡ ಇರಲಿಲ್ಲ ಎಂಬುದು ಸಿದ್ಧವಾಗ್ತದೆ. ಇದರ ಅರ್ಥ ಇಷ್ಟೇ. ಇಲ್ಲಿ ಜ್ಞಾನದ ಮುಖಾಂತರ ತಿಳಿಯುವುದಲ್ಲ, ಇದು ನೋಡ್ತಕ್ಕಂಥದ್ದು ಅಂತ ನಮ್ಗೆ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಹೀಗಿದ್ದರೆ ಅರ್ಜುನ ಭಯ, ಸಂತಾಪ, ಮೋಹ, ದಿಗ್ಭ್ರಮಾದಿಗಳು ಉಂಟಾವು ಒಂದು ವೇಳೆ ಜ್ಞಾನದಿಂದ ತಿಳಿಯುವುದಾಗಿದ್ರೆ ಅರ್ಜುನನಿಗೆ ಭಯ, ಸಂತಾಪ, ಮೋಹ, ದಿಗ್ಭ್ರಮಾದಿಗಳು ಉಂಟಾಗತಕ್ಕಂಥ ಕಾರಣ ಅಲ್ಲಿ ಇರ್ತಾನೆ ಇರ್ಲಿಲ್ಲ. ಏನು, ಒಂದು ವೇಳೆ ಜ್ಞಾನದಿಂದ ತಿಳಿಯುವ ಶಕ್ತಿನೇ ಪರಮಾತ್ಮನ ಏನು ಅನ್ಕೊಳವಲ್ಲ ನಾವು, ದಿವ್ಯ ದೃಷ್ಟಿ ಆಗಿದ್ರೆ ಅರ್ಜುನನಿಗೆ ಭಯ, ಸಂತಾಪ, ಮೋಹ ಮತ್ತು ದಿಗ್ಭ್ರಮೆಗಳು ಉಂಟಾಗ್ತಕ್ಕಂಥ ಯಾವ ಕಾರಣ ಇರ್ಲಿಲ್ಲ. ಮತ್ತೇನಂಗಾರೆ ಮುಂದೆ ಹೇಳ್ತಾರೆ ಅಂದ್ರೆ ಇದು
ಅಂದ್ರೇನು? ಇದು ನೋಡುವಂತ ಶಕ್ತಿ, ಇದು ನೋಡುವಂತ ಶಕ್ತಿಯೇ ವಿನಃ ಜ್ಞಾನದಿಂದ ತಿಳಿಯತಕ್ಕಂಥ ಶಕ್ತಿ ಅಲ್ಲ. ವಿಶ್ವರೂಪವನ್ನ ದರ್ಶನ ಮಾಡಿದ್ದು ಇದು ಜ್ಞಾನದಿಂದ ತಿಳಿಯತಕ್ಕಂಥ ಶಕ್ತಿ ಅಲ್ಲ ಅನ್ನೋದನ್ನಲ್ಲಿ ಸ್ಪಷ್ಟ ಮಾಡ್ಲಿಕ್ಕೆ ವ್ಯಾಖ್ಯಾನಕಾರರೇ ಅವರೇ ಪ್ರಶ್ನೆ ಮಾಡಿಕೊಂಡದಕ್ಕೆ ಸಮಾಧಾನವನ್ನ ಹೇಳ್ತಾ ಇದ್ದಾರೆ. ನೋಡೋಣ. ಇನ್ನು ವಿಶ್ವರೂಪ ದರ್ಶನ ಮುಂದೆ ಬರ್ತದೆ ಏನೇನು ಅಂತ ಹೇಳಿ. ಹೇಗೆ ಹಿಂದಿನ ಕಾಲದಲ್ಲಿ ರೇಡಿಯೋ, ದೂರದರ್ಶನ ಮೊದಲಾದ ಯಂತ್ರಗಳ ಮೂಲಕ ದೂರ ದೇಶದ ಸಮಾಚಾರವನ್ನ ಕೇಳಲಾಗುತ್ತವೆಯೋ ಹಾಗೂ ದೃಶ್ಯಗಳನ್ನ ನೋಡಲಾಗುತ್ತದೆಯೋ, ಹಾಗೆಯೇ ಭಗವಂತನು ಅವನಿಗೆ ಇಂತಹ ಯಂತ್ರವನ್ನು ಕೊಟ್ಟಿರಬಹುದು. ಇದಕ್ಕೆ ಸಮಾಧಾನ ಇದರಲ್ಲಿ ಕೂಡ ಬರ್ತದೆ ನಮ್ಗೆ. ಆದ್ರಿಂದ ಅವನು ಒಂದೇ ಕಡೆಯಲ್ಲಿ ನಿಂತುಕೊಂಡು ಸಮಸ್ತ ವಿಶ್ವವನ್ನ ಯಾವುದೇ ಅಡ್ಡಿ ಇಲ್ಲದೆ ನೋಡಬಲ್ಲವನಾಗಿರಬಹುದು ಮತ್ತು ಆ ಯಂತ್ರವನ್ನೇ ದಿವ್ಯ ದೃಷ್ಟಿ ಎಂದು ಹೇಳಬಹುದು ಎಂದು ತಿಳಿದುಕೊಂಡಿರೋ ತಪ್ಪೇನಿದೆ? ನೋಡಿ, ಇನ್ನೊಂದು ಸಂಶಯ. ಆ ದಿವ್ಯ ದೃಷ್ಟಿ ಅಂತಂದ್ರೆ ಏನು? ಜ್ಞಾನದಿಂದ ತಿಳಿಯುವಂತ ಶಕ್ತಿ ಅಂತ ತಿಳ್ಕೊಂಡ್ರೆ ಏನ್ ತಪ್ಪಾಗುತ್ತಾ ಅಂತಂದ್ರೆ, ಜ್ಞಾನದಿಂದ ತಿಳಿಯುವಂತ ಶಕ್ತಿ ಆಗಿದ್ರೆ ಅರ್ಜುನಿಗೆ ಸಂತಾಪ, ಮೋಹ, ಭಯ ಇವೆಲ್ಲ ಉಂಟಾಗ್ಲಿಕ್ಕೆ ಅಂದ್ರೇನು? ಅದು ಜ್ಞಾನದಿಂದ ತಿಳಿಯತಕ್ಕಂಥ ಶಕ್ತಿ ಅಲ್ಲ. ಇನ್ನೊಂದು ಸಂಶಯ ಏನು? ಹೇಗೆ, ಯಾವ ರೀತಿ ಇವತ್ತಿನ ಕಾಲದಲ್ಲಿ ರೇಡಿಯೋ ಇದೆ, ದೂರದರ್ಶನ, ಮೊಬೈಲ್ ಇದೆ, ಇದರ ಮೂಲಕ ದೇಶದ ಸಮಾಚಾರವನ್ನ, ಅಂದ್ರೆ ಎಲ್ಲೋ ದೇಶ ವಿದೇಶದಲ್ಲಿ ನಡೀತಾ ಇರ್ತಕ್ಕಂತ, ಎಲ್ಲೋ ರಷ್ಯಾ ಉಕ್ರೇನ್ಗೆ ಯುದ್ಧ ಅದನ್ನ ನೋಡ್ತೀವಿ, ಇನ್ನೆಲ್ಲೋ ಪಾಕಿಸ್ತಾನ ಭಾರತಕ್ಕೆ ಯುದ್ಧ ಆಗ್ತಕ್ಕಂಥ ವಿಷಯವನ್ನು ತಿಳ್ಕೊಂತೀವಿ, ಇನ್ನೆಲ್ಲೋ ವಿಮಾನಾಪಘಾತಗಳನ್ನು ನೋಡ್ತೀವಿ ಮತ್ತು ದೃಶ್ಯಗಳನ್ನ ಕೂಡ ನೋಡ್ಲಾಗ್ತದೋ. ಹಾಗೆ ಭಗವಂತ ಅವನಿಗೆ ಒಂದು ಯಂತ್ರ ಕೊಟ್ಟಿರ್ಬೋದು. ಯಾವ ತರ? ಮೊಬೈಲ್ ತರ, ನಮ್ ತರ. ಅದನ್ನೇ ದಿವ್ಯ ದೃಷ್ಟಿ ಅಂತ ತಿಳ್ಕೊಳ್ಳೋಣ. ಇದನೇದಾಗಿ ಜ್ಞಾನದಿಂದ ತಿಳ್ಕೊಳ್ತಕ್ಕಂಥದ್ದೇ ದಿವ್ಯ ದೃಷ್ಟಿ ಅಂದ್ಕೊಳ್ಳೋಣವೇ ಅಂದ್ರೆ ಅದು ಸರಿವಂತ ಇಲ್ಲ. ಹೋಗ್ಲಿ, ಒಂದು ಯಂತ್ರ ತರ ಕೊಟ್ಟಿದ್ದಾನೆ, ಅದರಲ್ಲೆಲ್ಲ ನೋಡ್ತಾ ಇದ್ದಾನೆ, ಅಲ್ಲೇ ನಡೀತಾ ಇದೆ, ಇಲ್ಲೇ ನಡೀತಾ ಇದೆ, ಪ್ರಪಂಚದಲ್ಲಿ ಏನೇನು, ಆ ರೀತಿ ಅಂದ್ಕೊಳ್ಳೋಣವೇ? ಆ ರೀತಿ ಒಂದು ಯಂತ್ರವನ್ನು ಕೊಟ್ಟಿರ್ಬೋದು ಮೊಬೈಲ್ ತರ. ಆದ್ರಿಂದ ಅವನು ಒಂದೇ ಕಡೆಯಲ್ಲಿ ನಿಂತ್ಕೊಂಡು ಸಮಸ್ತ ವಿಶ್ವವನ್ನ ಯಾವುದೇ ಅಡ್ಡಿ ಇಲ್ಲದೆ ನೋಡಬಲ್ಲವನಾಗಿರಬಹುದು ಮತ್ತು ಆ ಯಂತ್ರವನ್ನೇ ದಿವ್ಯ ದೃಷ್ಟಿ ಅಂತ ಹೇಳಿರಬಹುದು ಅಂತ ಒಂದು ತಿಳ್ಕೊಂಡ್ರೆ ನಾವು ಒಂದ್ ವೇಳೆ ತಪ್ಪಾಗುತ್ತಾ? ಪ್ರಶ್ನೆ ಎಲ್ರಿಗೂ. ಇದು ಸ್ವಲ್ಪ ಬುದ್ಧಿ ಸೂಕ್ಷ್ಮತೆ, ನಮ್ಮ ಬುದ್ಧಿಯನ್ನು ಸೂಕ್ಷ್ಮತೆ ಮಾಡ್ಲಿಕ್ಕಾಗಿ ಇಂತೆಲ್ಲ ಪ್ರಶ್ನೆ ಮಾಡಿ ಅದಕ್ಕೆ ಸಮಾಧಾನ ಹೇಳ್ತಾರೆ. ರೇಡಿಯೋ, ದೂರದರ್ಶನ ಮೊದಲಾದ ಯಂತ್ರಗಳ ಮೂಲಕ ಒಂದು ಕಾಲದಲ್ಲಿ ಒಂದು ಜಾಗದಲ್ಲಿ ದೂರದೇಶದ ಯಾವ ಏಕದೇಶೀಯವೋ ಮತ್ತು ಅದೇ ಸಮಯ ವರ್ತಮಾನವಿದ್ದಾಗಲೇ ಇವೇ ಶಬ್ದಗಳು ಮತ್ತು ದೃಶ್ಯಗಳು ಕೇಳಲಾಗ್ತವೆ. ನೋಡಿ, ಸಮಾಧಾನ ಎಷ್ಟು ಚೆನ್ನಾಗಿದೆ ನೋಡಿ. ಅವುಗಳಿಂದ ಒಂದೇ ಯಂತ್ರದಿಂದ ಒಂದೇ ಕಾಲದಲ್ಲಿ ಒಂದೇ ಜಾಗದಲ್ಲಿ ಎಲ್ಲಾ ದೇಶವನ್ನ ಘಟನೆಯನ್ನ ಕೇಳಲು ನೋಡಲು ಆಗುವುದಿಲ್ಲ. ಆದ್ರಿಂದ ಜನರ ಮನದ ಮಾತುಗಳಾಗಲಿ ಮತ್ತು ಭವಿಷ್ಯತ್ತಿನಲ್ಲಿ ಉಂಟಾಗುವ ಘಟನೆಗಳ ದೃಶ್ಯವನ್ನಾಗಲಿ ಪ್ರತ್ಯಕ್ಷವಾಗಿ ನೋಡಲಾಗುವುದಿಲ್ಲ. ಇದಲ್ಲದೆ ಇಲ್ಲಿಯ ಪ್ರಸಂಗದಲ್ಲಿ ಅರ್ಜುನನು ಯಾವುದೇ ಯಂತ್ರದ ಮೂಲಕ ಭಗವಂತನ ಸ್ವರೂಪವನ್ನು ನೋಡಿದ್ದನು ಎಂದು ಸಿದ್ಧವಾಗುವಂತ ಯಾವ ಪ್ರಮಾಣ ಕೂಡ ಇಲ್ಲ. ಆದ್ರಿಂದ ಹೀಗೆ ತಿಳಿಯುವುದು ಸರ್ವತಾ ಯುಕ್ತಿ ವಿರುದ್ಧವಾಗಿದೆ. ಹೌದು, ರೇಡಿಯೋ ಮೊದಲಾದ ಯಂತ್ರಗಳ ಆವಿಷ್ಕಾರದಿಂದಾಗಿ, ರೇಡಿಯೋ ಮೊದಲಾದ ಭೌತಿಕ ಯಂತ್ರಗಳ ಮೂಲಕ ದೂರ ದೇಶದ ಘಟನೆಗಳನ್ನ ಕೇಳಿ ನೋಡಲ್ಪಡಬಲ್ಲವು ಎಂದಾಗ ಭಗವಂತನಿಂದ ಕೊಡಲಾದ ಯೋಗ ಶಕ್ತಿಯ ಮೂಲಕ ಅವನ ವಿಶ್ವರೂಪವು ನೋಡಲು ಸಾಧ್ಯವಾಗುವುದು ಯಾವ ದೊಡ್ಡ ವಿಷಯವೆಂಬ ಅಂಶವನ್ನ ಇಂದಿನ ಅವಿಶ್ವಾಸಿ ಜನರಿಗೆ ಒಂದು ಹಂತದವರೆಗೆ ತಿಳಿಯಪಡಿಸಬಹುದಾಗಿದೆ. ನಡೆಯದೇ ಇರುವ ಘಟನೆಗಳನ್ನ ಸ್ವಪ್ನ ದೃಶ್ಯಗಳೆಂಬಂತೆ ಅರ್ಜುನನು ನೋಡುತ್ತಿದ್ದ ಎನ್ನಬಹುದಾದಂತ ಭಗವಂತನ ಯಾವ ಮಾಯಾಮಯ ಮನೋಯೋಗವೂ ಇರಲಿಲ್ಲ ಎಂಬುದನ್ನು ಅವಶ್ಯಕವಾಗಿ ಗಮನದಲ್ಲಿಡಬೇಕು.
ಅರ್ಜುನನು ಯಾವ ದೃಶ್ಯವನ್ನು ನೋಡುತ್ತಿದ್ದನೋ ಅದು ಪ್ರತ್ಯಕ್ಷ ಸತ್ಯವಾಗಿತ್ತು ಮತ್ತು ಅದನ್ನು ನೋಡಲು ಭಗವತ್ ಕೃಪೆಯಿಂದ ದೊರೆತ ಯೋಗ ಶಕ್ತಿ ರೂಪಿ ದಿವ್ಯ ದೃಷ್ಟಿ ಏಕಮಾತ್ರ ಸಾಧನವಾಗಿತ್ತು. ಹಿಂದಿನ ಕಾಲದಲ್ಲಿ ಏನು, ಇವತ್ತಿನ ವರ್ತಮಾನ ಕಾಲದಲ್ಲಿ ರೇಡಿಯೋ, ದೂರದರ್ಶನ ಇವೆಲ್ಲ ಯಂತ್ರಗಳಿದಾವಲ್ಲ, ಟಿವಿ, ವಿಶೇಷವಾಗಿ ಇವತ್ತು ಮೊಬೈಲ್ ಕೂತಲ್ಲೇ ಎಲ್ಲವನ್ನು ನೋಡುವಂತ ಕೇಳುವಂತ ಶಕ್ತಿ. ಹಾಗೆಯೇ ಭಗವಂತನು ಇವನಿಗೆ ಅಂದ್ರೆ ಅರ್ಜುನನಿಗೆ ಒಂದು ಯಂತ್ರವನ್ನು ಕೊಟ್ಟಿರಬಹುದು. ಆದ್ರಿಂದ ಅವನು ಒಂದೇ ಕಡೆ ನಿಂತ್ಕೊಂಡು, ಅರ್ಜುನ ಸಮಸ್ತ ವಿಶ್ವವನ್ನು ಯಾವುದೇ ಅಡ್ಡಿ ಇಲ್ಲದೆ ನೋಡಬಲ್ಲವನಾಗಿರಬಹುದು. ಆ ಯಂತ್ರವನ್ನೇ ಇಲ್ಲಿ ದಿವ್ಯ ದೃಷ್ಟಿ ಅಂತ ತಿಳ್ಕೊಂಡ್ಬಿಟ್ರೆ ಆರೇ ತಿಳ್ಕೊಳಪ್ಪ, ಅಂತ ಯಂತ್ರವನ್ನೇ ದಿವ್ಯ ದೃಷ್ಟಿ ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪಿದೆಯಾ ಅಂದ್ರೆ ಇಲ್ಲಿ ಹೇಳ್ತಾರೆ, ರೇಡಿಯೋ, ದೂರದರ್ಶನ ಮೊದಲಾದ ಯಂತ್ರಗಳ ಮೂಲಕ ಒಂದು ಕಾಲದಲ್ಲಿ ಒಂದು ಜಾಗದಲ್ಲಿ ದೂರ ದೇಶದ ಯಾವ ಏಕದೇಶೀಯವೋ ಮತ್ತು ಅದೇ ಸಮಯದ ವರ್ತಮಾನವಿದ್ದಾಗಲೇ ಅವೇ ಶಬ್ದಗಳು ಮತ್ತು ದೃಶ್ಯಗಳು ಕೇಳಲಾಗುತ್ತವೆ, ನೋಡಲಾಗುತ್ತವೆ. ನೋಡಿ, ದೂರದರ್ಶನ ಇದೆ, ರೇಡಿಯೋ ಇದೆ, ಟಿವಿ ಇದೆ, ಎಲ್ಲ ಇದೆ. ಅವೆಲ್ಲ ಒಂದು ಕಾಲದಲ್ಲಿ ಒಂದು ದೇಶದಲ್ಲಿ ಒಂದು ಜಾಗದಲ್ಲಿ, ಒಂದು ಕಾಲ ಒಂದು ಜಾಗದಲ್ಲಿ, ಅದು ದೂರ ದೇಶ ಕೂಡ ಆಗಿರ್ಲಿ, ಏಕದೇಶೀಯ ಒಂದು ಕಡೆ ಮಾತ್ರ, ಮತ್ತು ಅದೇ ಸಮಯ ವರ್ತಮಾನ ಇದ್ದಾಗಲೇ ಮಾತ್ರ ಆ ಶಬ್ದಗಳು ದೃಶ್ಯಗಳು ಕೇಳಲಾಗ್ತವೆ, ನೋಡ್ಲಾಗ್ತದೆ. ಈಗ 100 ವರ್ಷ ಹಿಂದೆ ನಡೆಯುತ್ತಿತ್ತು ಪಾಕಿಸ್ತಾನ ಸಂಬಂಧಪಟ್ಟಂತೆ ಅಲ್ಲೇನ್ ನಡೆದಿತ್ತು 100 ವರ್ಷದ ಹಿಂದೆ, ಅದನ್ನು ನೋಡ್ಲಿಕ್ಕೆ ಆಗ್ತದೆ ಮೊಬೈಲ್ ಅಲ್ಲಿ. ಆ ರಿಕಾರ್ಡ್ ನೋಡ್ಬೋದೇನು, ಲೈವ್ ನೋಡ್ಲಿಕ್ಕೆ ಆಗ್ತದಾ? ಆಗಲ್ಲ. ಎರಡನೇದಾಗಿ ಇಲ್ಲೇನು, ಒಂದು ಕಾಲದಲ್ಲಿ ಒಂದೇ ಜಾಗದಲ್ಲಿ, ಅದು ಒಂದು ಕಾಲದಲ್ಲಿ ಒಂದು ಜಾಗದಲ್ಲಿ ದೂರ ದೇಶದ ಯಾವ ಏಕದೇಶೀಯವೋ ಮತ್ತು ಅದೇ ವರ್ತಮಾನ ಅಂದ್ರೇನು, ಒಂದು ಸಮಯದಲ್ಲಿ ಒಂದು ಕಾಲದಲ್ಲಿ ಒಂದನ್ನ ಮಾತ್ರ ನೋಡ್ಲಿಕ್ಕಾಗತ್ತೆ ಈ ಸಾಧನೆಗಳ ಮುಖಾಂತರ. ಒಂದೇ ಸಮಯದಲ್ಲಿ ಒಂದೇ ಕಾಲದಲ್ಲಿ ಎಲ್ಲವೂ ನೋಡ್ಲಿಕ್ಕಾಗ್ತದೆಯೇ? ಒಂದು ಸಮಯದಲ್ಲಿ ಒಂದು, ಈಗ ನೀವು ಒಂದು ಸಮಯದಲ್ಲಿ ಒಂದು ವಿಷಯವನ್ನ ಕೇಳಬಲ್ರಿ, ಒಂದೇ ಸಮಯದಲ್ಲಿ 4-6 ವಿಷಯಗಳ ಜ್ಞಾನ ನೀವು ಉಂಟಾಗ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ಒಂದೇ ಸಮಯ ಮಾಸ್ಟರ್ ಇದ್ದಾರೆ, ಎಲ್ಲ ಮಾಸ್ಟರ್ ಸರ್ ಬಂದ್ಬಿಟ್ರು, ಒಬ್ಬ ಯಾರು ಮ್ಯಾಥಮೆಟಿಕ್ಸ್ ಮಾಸ್ಟ್ರು, ಇನ್ನೊಬ್ಬ ಸೈನ್ಸ್, ಇನ್ನೊಬ್ಬ ವಿಜ್ಞಾನ, ಇನ್ನೊಬ್ಬ ಜೀವಶಾಸ್ತ್ರ, ಎಲ್ರಿಗೂ ಒಂದೇ ಸರಿ ಪಾಠ ಮಾಡ್ತಾರೆ. ಇದನ್ನು ಕಾರಣ ಮಾಡ್ಲಿಕ್ಕೆ ಆಗ್ತದೆಯೇ? ಇಲ್ಲ. ಒಂದು ಸಮಯದಲ್ಲಿ ಒಂದು ವಿಷಯವನ್ನು ಮಾತ್ರ ಕೇಳಿ ನಾವು ಅದನ್ನು ತಿಳ್ಕೊಬೋದೇ ವಿನಃ ಒಂದೇ ಸಮಯದಲ್ಲಿ ಎಲ್ಲಾ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯೇ? ಇಲ್ಲ. ಹಾಗೆ ರೇಡಿಯೋ, ದೂರದರ್ಶನ ಯಂತ್ರಗಳ ಮೂಲಕ ಒಂದು ಕಾಲದಲ್ಲಿ ಒಂದು ಜಾಗದಲ್ಲಿ ದೂರ ದೇಶದ ಯಾವ ಏಕದೇಶೀಯವೋ ಅದೇ ಸಮಯ ವರ್ತಮಾನವಿದ್ದಾಗಲೇ ಮಾತ್ರ ಆ ಶಬ್ದಗಳು ಮತ್ತು ದೃಶ್ಯಗಳು ಕೇಳಲಾಗ್ತವೆ, ನೋಡ್ಲಾಗ್ತವೆ. ಅವುಗಳಿಂದ ಒಂದೇ ಯಂತ್ರದಿಂದ ಒಂದೇ ಕಾಲದಲ್ಲಿ ಒಂದೇ ಜಾಗದಲ್ಲಿ ಎಲ್ಲಾ ದೇಶದ ಘಟನೆಗಳನ್ನ ಕೇಳಲು ನೋಡಲು ಆಗುವುದಿಲ್ಲ. ಒಂದೇ ದೇಶದಲ್ಲಿ ಒಂದೇ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಏನ್ ನಡೀತದೆ ಎಲ್ಲವೂ ನೋಡ್ಲಿಕ್ಕೆ ಆಗ್ತದಾ? ಈಗ ಎಲ್ಲ ಕ್ರಿಕೆಟ್ ನಡೀತದೆ, ಇನ್ನೆಲ್ಲೋ ಹಾಕಿ ನಡೀತದೆ, ಬೇರೆ ದೇಶದಲ್ಲಿ ಇನ್ನೆಲ್ಲೋ WWE ನಡೀತದೆ, ಎಲ್ಲ ಒಂದೇ ಸರಿ ನೋಡ್ಲಿಕ್ಕೆ ಆಗ್ತದ? ಒಂದೇ ದೇಶದಲ್ಲಿ ಒಂದೇ ಕಾಲದಲ್ಲಿ ಎಲ್ಲ ನೋಡ್ಲಿಕ್ಕೆ ಆಗ್ತದ ಅಂದ್ರೆ ರೇಡಿಯೋ ನಮಗಿರ್ತಕ್ಕಂಥ ಸಾಧನೆ ಮುಖಾಂತರ ಎಲ್ಲವನ್ನ ಒಂದೇ ಕಾಲದಲ್ಲಿ ಒಂದೇ ಸಮಯದಲ್ಲಿ ನೋಡ್ಲಿಕ್ಕೆ ಆಗಲ್ಲ, ಮತ್ತೆ ಕೇಳಲಿಕ್ಕೂ ಆಗಲ್ಲ. ಆದ್ರಿಂದ ಜನರ ಮನದ ಮಾತುಗಳಾಗಲಿ ಮತ್ತು ಭವಿಷ್ಯದಲ್ಲಿ ಉಂಟಾಗುವ ಘಟನೆಗಳ ದೃಶ್ಯವನ್ನಾಗಲಿ ಪ್ರತ್ಯಕ್ಷವಾಗಿ ನೋಡಲಾಗುವುದಿಲ್ಲ. ಅದು ಜನರ ಮಾತಾಗ್ಲಿ ಮತ್ತು ಭವಿಷ್ಯದಲ್ಲಿ ಉಂಟಾಗ್ತಕ್ಕಂಥ ವಿಷಯಗಳ ಬಗ್ಗೆ ಆಗ್ಲಿ ಘಟನೆಗಳಾಗ್ಲಿ ಪ್ರತ್ಯಕ್ಷ ನೋಡ್ಲಿಕ್ಕೆ ಆಗ್ತದಾ? ಇಲ್ಲ. ಕೇವಲ ವರ್ತಮಾನದಲ್ಲಿ ನಡೆಯತಕ್ಕಂಥ ವಿಷಯಗಳನ್ನ, ಅದು ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ನಡೆಯತಕ್ಕಂಥ ವಿಷಯಗಳು ಮಾತ್ರ ನೋಡ್ಲಿಕ್ಕೆ ಆಗ್ತದೆ. ಭವಿಷ್ಯದಲ್ಲಿ ನಡೀತಕ್ಕಂಥ ಘಟನೆಗಳನ್ನ, ಶಬ್ದಗಳನ್ನ ಕೇಳಲಿಕ್ಕೆ ಆಗ್ತದೆಯೇ ರೇಡಿಯೋ ಮುಖಾಂತರ, ಮೊಬೈಲ್ ಮುಖಾಂತರ ಅಂದ್ರೆ ಇಲ್ಲ. ಇದಲ್ಲದೆ ಇಲ್ಲಿಯ ಪ್ರಸಂಗದಲ್ಲಿ ಅರ್ಜುನನು
ಯಾವುದೇ ಯಂತ್ರದ ಮೂಲಕ ಭಗವಂತನ ವಿಶ್ವರೂಪವನ್ನು ನೋಡಿದ್ದನು ಅಂತೇಳಿ ಸಿದ್ಧವಾಗುವಂತ ಯಾವ ಪ್ರಮಾಣ ಕೂಡ ಇಲ್ಲ. ಹೋಗ್ಲಿ ಅರ್ಜುನ ಈ ರೀತಿಯ ಒಂದೇನೋ ಸಾಧನದ ಮುಖಾಂತರವಾಗಿ ನೋಡಿದ್ದ ಅಂತ ಹೇಳಲಿಕ್ಕೆ ಏನು ಯಾವ ಪ್ರಮಾಣ ಕೂಡ ಇಲ್ಲವೇ? ಆದ್ರಿಂದ ಹೀಗೆ ತಿಳಿಯುವುದು ಸರ್ವತ ಯುಕ್ತಿ ವಿರುದ್ಧವಾಗಿದೆ. ಹಾಗಾಗಿ ಈ ತಿಳ್ಕೊಳ್ಳೋದು ಕೂಡ ಅಂದ್ರೆ ಒಂದು ಯಂತ್ರದ ಮುಖಾಂತರ ಅರ್ಜುನ ದಿವ್ಯ ದೃಷ್ಟಿ ನೋಡಿದ ಅಂತ ತಿಳ್ಕೊಳ್ಳೋದು ಕೂಡ ಅದು ಯುಕ್ತಿ ವಿರುದ್ಧ. ಅಂದ್ರೆ ಆ ರೀತಿ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಹೌದು, ರೇಡಿಯೋ ಮೊದಲಾದ ಯಂತ್ರಗಳ ಆವಿಷ್ಕಾರದಿಂದಾಗಿ ರೇಡಿಯೋ ಮೊದಲಾದ ಭೌತಿಕ ಯಂತ್ರಗಳ ಮೂಲಕ ದೂರ ದೇಶದ ಘಟನೆಗಳು ಕೇಳಿ ನೋಡಲ್ಪಡಬಲ್ಲವು ಎಂದಾಗ ನೋಡಿ, ರೇಡಿಯೋ ಮೊದಲಾದ ಯಂತ್ರಗಳ ಆವಿಷ್ಕಾರದಿಂದಾಗಿ ರೇಡಿಯೋ ಮೊದಲಾದ ಭೌತಿಕ ಯಂತ್ರಗಳ ಮೂಲಕ ದೂರ ದೇಶದ ಘಟನೆಗಳು ಕೇಳಿ ನೋಡಲ್ಪಡಬಲ್ಲವು ಎಂದಾಗ ಭಗವಂತನಿಂದ ಕೊಡಲಾದ ಯೋಗ ಶಕ್ತಿಯ ಮೂಲಕ ಅವನ ವಿಶ್ವರೂಪವನ್ನು ನೋಡಲು ಸಾಧ್ಯವಾಗುವುದು ಯಾವ ದೊಡ್ಡ ವಿಷಯ ಎಂಬ ಇಂದಿನ ಅವಿಶ್ವಾಸ ಜನರಿಗೆ ಒಂದು ಹಂತದ ಅವರಿಗಿನ ತಿಳಿಯಪಡಿಸಬಹುದಾಗಿದೆ. ಇಲ್ಲಿ ಹೇಳ್ತಾರೆ ಅಂದ್ರೆ ಈ ಎಲ್ಲ ನಿಜನ ಸುಳ್ಳ ಅಂತ ಹೇಳಲಿಕ್ಕೆ ಇವತ್ತಿನ ಕಾಲದ ಜನರಿಗೆ ಒಂದು ಉಪದೇಶ ಏನು ನೋಡಿ, ರೇಡಿಯೋ ಮೊದಲಾದ ಯಂತ್ರಗಳ ಆವಿಷ್ಕಾರದಿಂದಾಗಿ ರೇಡಿಯೋ, ಮೊಬೈಲು, ಟಿವಿ ಇವೆಲ್ಲ ಬಂದ ಮೇಲೆ ಇದರಿಂದ ಈ ಭೌತಿಕ ಯಂತ್ರಗಳ ಮುಖಾಂತರ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಎಲ್ಲೋ ಅಮೆರಿಕದಲ್ಲಿ ನಡೀತಕ್ಕಂಥ ಹಾಕಿಯನ್ನು ಇಲ್ಲಿಂದ ನೋಡ್ತಾನೆ, ಎಲ್ಲೋ ಅಮೆರಿಕದಲ್ಲಿ ಒಬ್ಬ ರಾಷ್ಟ್ರಪತಿಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ಇಲ್ಲಿಂದ ಕೂತ್ಕೊಂಡು ಕೇಳ್ತಾನೆ, ನೋಡ್ತಾನೆ. ನಮಗೆಲ್ರಿಗೂ ಅನುಭವ ಇದೆ. ಅಥವಾ ನಮ್ ದೇಶದಲ್ಲಿ ಎಲ್ಲೋ ಕಲ್ಕತ್ತಾದಲ್ಲೋ, ಬಾಂಬೆಯಲ್ಲೋ, ಬೆಂಗಳೂರಲ್ಲೋ ಒಂದು ನಡೀತಾ ಇದ್ರೆ ನಾವ್ ಇಲ್ಲಿಂದ ಕೂತ್ಕೊಂಡು ಈಗೆಲ್ಲ ಮದುವೆ ಸಮಾರಂಭ ನೋಡ್ತಾ ಇದ್ದಾರಲ್ವಾ, ಅಮೆರಿಕದಲ್ಲಿ ಮದುವೆ ನಡೀತಾ ಇದೆ, ಇಲ್ಲೇ ಕೂತ್ಕೊಂಡು ಮದುವೆಯ ದೃಶ್ಯಗಳನ್ನ ಅಲ್ಲಿ ಯಾರು ಏನ್ ಮಾತಾಡ್ತಾರೆ ಅದನ್ನ ಕೂಡ ನೋಡ್ತಾ ಇರ್ತೀವಿ. ಅಥವಾ ಇಲ್ಲಿ ಮದುವೆ ನಡೆದ್ರೆ ಅಲ್ಲಿ ಯಾರು ಅಮೆರಿಕದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅಂದ್ರೇನು, ಇವತ್ತಿನ ಕಾಲದಲ್ಲಿ ಬಂದಿರತಕ್ಕಂಥ ಆವಿಷ್ಕಾರವಾಗಿರ್ತಕ್ಕಂಥ ಯಂತ್ರಗಳ ಮುಖಾಂತರ ದೂರ ದೇಶದ ಘಟನೆಗಳು, ಅದೇ ರೀತಿ ನೋಡುವುದು, ಕೇಳುವುದು ಇವೆಲ್ಲ ಕೂಡ ಸಾಧ್ಯ ಇದೆ ಅಲ್ವೋ? ಎಲ್ರಿಗೂ ಇದೆ, ಗೊತ್ತಿದೆ ಎಲ್ರಿಗೂ. ಈಗ ಏನು ಎಲ್ಲೋ ಉತ್ತರ ದಕ್ಷಿಣ ಧ್ರುವಗಳು ಎಲ್ರು ಯಾರು ಹೋಗ್ಲಿಕ್ಕಾಗಲ್ಲ ಅಲ್ಲಿ. ಅದನ್ನ ಕೂಡ ಇಲ್ಲಿಂದ ಲೈವ್ ಆಗಿ ನೋಡ್ತೇವೆ ನಾವು. ಇದಕ್ಕೆಲ್ಲ ಸಾಧನೆಗಳಿದಾವೆ. ಏನು ಒಬ್ಬ ಸಾಮಾನ್ಯ ಯಂತ್ರಗಳ ಇವತ್ತಿನ ಕಾಲದಲ್ಲಿ ಇರುವಂತ ಆವಿಷ್ಕಾರವಾದ ಯಂತ್ರಗಳ ಮುಖಾಂತರ ಇಷ್ಟೆಲ್ಲ ನೋಡ್ಬೇಕಾದ್ರೆ ಇನ್ನು ಭಗವಂತನಿಂದ ಕೊಡಲಾದ ಯೋಗ ಶಕ್ತಿಯ ಮೂಲಕ ಅವನ ವಿಶ್ವರೂಪವು ನೋಡಲು ಸಾಧ್ಯವಾಗುವುದು ಯಾವ ದೊಡ್ಡ ವಿಷಯವೆಂಬ ಅಂಶವನ್ನ ಒಬ್ಬ ಸಾಮಾನ್ಯ ಮಾನವರು ಆವಿಷ್ಕಾರ ಮಾಡಿದಂತ ಯಂತ್ರಗಳ ಮುಖಾಂತರ ಇಷ್ಟೆಲ್ಲ ನಾವು ನೋಡ್ಬೇಕಾದ್ರೆ ಇನ್ನು ಪರಮಾತ್ಮನಿಂದ ಕೊಡಲಾಗಿರ್ತಕ್ಕಂಥ ಯೋಗ ಶಕ್ತಿ ಇದೆಯಲ್ಲ, ಅದರ ಶಕ್ತಿ ಇನ್ನೆಷ್ಟು ವಿಸ್ತಾರವಾಗಿ ವ್ಯಾಪಕವಾಗಿರ್ಬಹುದು ಊಹೆ ಮಾಡ್ಕೋಬಹುದು ನಾವು. ಅದರಿಂದ ವಿಶ್ವರೂಪ ನೋಡಲು ಸಾಧ್ಯವಾಗುವುದು ಯಾವ ದೊಡ್ಡ ವಿಷಯ? ಅರ್ಥಾತ್ ಅದೇನ್ ದೊಡ್ಡ ವಿಷಯ ಎಲ್ಲ ಬರೀ ಕಟ್ಟುಕತೆ ಮೂಢನಂಬಿಕೆ ಅಂತ ತಿಳ್ಕೋಬೇಡಿ. ಇವತ್ತಿನ ವರ್ತಮಾನ ಕಾಲದಲ್ಲಿ ಎಲ್ಲೋ ದೂರದಲ್ಲಿ ನಡೆಯುವಂತ ಸಭೆ ಸಮಾರಂಭಗಳನ್ನ ಇಲ್ಲೇ ಕೂತ್ಕೊಂಡು ನೇರವಾಗಿ ನೋಡುವಂತ ಕೇಳುವಂತ ಸೌಲಭ್ಯ ನಮಗಿರ್ಬೇಕಾದ್ರೆ ಇನ್ನು ಪರಮಾತ್ಮನ ಯೋಗ ಶಕ್ತಿ ಎಷ್ಟು ಇರಬಹುದು? ಒಬ್ಬ ಸಾಮಾನ್ಯ ವ್ಯಕ್ತಿಗಳಿಂದ ನಿರ್ಮಿತವಾದ ಈ ಯಂತ್ರಗಳಿಗೆ ಎಷ್ಟು ಶಕ್ತಿ ಇರಬೇಕಾದ್ರೆ ಇನ್ನು ಪರಮಾತ್ಮನಿಂದ ಕೊಡಲ್ಪಟ್ಟ ಆ ಯೋಗ ಶಕ್ತಿ ಎಷ್ಟು ಇರ್ಬೋದು? ಅವನ ವಿಶ್ವರೂಪವನ್ನು ನೋಡು ಸಾಧ್ಯವಾಗುವುದು ಯಾವ ದೊಡ್ಡ ವಿಷಯ ಅರ್ಜುನನಿಗೆ? ಇಂದಿನ ಅವಿಶ್ವಾಸಿ ಜನರಿಗೆ ಒಂದು ಹಂತದವರೆಗೆ ಏನು ಈಗಿನ ಕಾಲ ಜನರಿಗೆ ವಿಶ್ವರೂಪ ಬರೀ ಸುಳ್ಳು ಅಂತ ತಿಳ್ಕೋಬೇಡಿ. ಸಾಮಾನ್ಯ ವ್ಯಕ್ತಿಗಳಿಂದ ಆವಿಷ್ಕರಿಸಲಾದ ಮೊಬೈಲು, ಟಿವಿ, ರೇಡಿಯೋದಂತಹ ಮಾಧ್ಯಮ ಮುಖಾಂತರವಾಗಿ ನಾವೆಲ್ಲೋ ನಡೆಯುವಂತ ಘಟನೆಗಳನ್ನ ನೋಡಬಹುದಾದ್ರೆ ಇನ್ನು ಪರಮಾತ್ಮನ ಆ ದಿವ್ಯ ದೃಷ್ಟಿಯಿಂದ ಅರ್ಜುನನಿಗೆ ಇವೆಲ್ಲ ಬ್ರಹ್ಮಾಂಡ ನೋಡ್ಲಿಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅಂತ. ಇದು ಅವಿಶ್ವಾಸ ಜನರಿಗೆ ಒಂದು ಹಂತದವರೆಗೆ ತಿಳಿಯಪಡಿಸಲಿಕ್ಕಾಗಿ ಈ ರೀತಿ ಹೇಳ್ತಾ ಇದ್ದಾರೆ. ನಡೆಯದೇ ಇರುವ ಘಟನೆಗಳನ್ನ
ಸ್ವಪ್ನ ದೃಶ್ಯಗಳೆಂಬಂತೆ ಅರ್ಜುನ ನೋಡುತ್ತಿದ್ದ ಎನ್ನಬಹುದಾದಂತ ಭಗವಂತನ ಯಾವ ಮಾಯಾಮಯ ಮನೋಯೋಗವೂ ಇರಲಿಲ್ಲ ಎಂಬುದನ್ನು ಅವಶ್ಯಕವಾಗಿ ಗೊಂದಲಿಡಬೇಕು. ಹೋಗ್ಲಿ ಹಂಗಂತ ಆ ಘಟನೆಗಳು ನಡೀಲೇ ಇಲ್ಲ. ಮತ್ತೆ ಕಾಣಿಸ್ತದೆ ಇಲ್ಲಿ ಸ್ವಪ್ನದಲ್ಲಿ. ನಮಗ್ ಕೂಡ ಕನಸಲ್ಲಿ ಜೀವನದಲ್ಲಿ ನಡೆದೇ ಇರ್ತಕ್ಕಂಥ ಘಟನೆಗಳನ್ನ ನೋಡ್ತೀವಿ. ನಡೆದಿದೆ ಅಂತಂದ್ರೆ ಇಲ್ಲ, ಅದು ನೋಡ್ತೀವಿ. ಹಾಗೇನಾದ್ರೂ ಆಗಿರಬಹುದೇ ಅರ್ಜುನನಿಗೆ ಅಂತಂದ್ರೆ, ಅರ್ಜುನನು ನೋಡುತ್ತಿದ್ದ ಎನ್ನಬಹುದಾದಂತಹ ಭಗವಂತನ ಯಾವ ಮಾಯಾಮಯ ಮನೋಯೋಗವೂ ಕೂಡ ಅಲ್ಲಿ ಇರಲಿಲ್ಲ. ಹಂಗಂತ ಮಾಯಾಮಯ ಮನೋಯೋಗ ಅಲ್ಲಿ ಎಂಬುದನ್ನು ಅವಶ್ಯಕವಾಗಿ ನಾವು ಗಮನದಲ್ಲಿಡಬೇಕು. ಅರ್ಜುನನು ಯಾವ ದೃಶ್ಯವನ್ನು ನೋಡ್ತಾ ಇದ್ದನೋ ಅದು ಪ್ರತ್ಯಕ್ಷ ಸತ್ಯವಾಗಿತ್ತು. ಅರ್ಥಾತ್ ಇದು ಜ್ಞಾನ ರೂಪವಾಗಿ ತಿಳಿಯುವುದು ಅಂತಂದ್ರೆ ಅದು ತಿಳಿದ್ರೆ ತಪ್ಪೆ, ಅದು ಸರಿ ಅನ್ಸಲ್ಲ. ಹೋಗ್ಲಿ ಯಂತ್ರಗಳ ಮುಖಾಂತರವಾಗಿ ತಿಳಿಯತಕ್ಕಂಥದ್ದು ದಿವ್ಯ ದೃಷ್ಟಿ ಅಂತಂದ್ರೆ ಅದು ಸರಿಯಲ್ಲ. ಹೋಗ್ಲಿ ಸ್ವಪ್ನದ ಘಟನೆಗಳು ನಾವು ನೋಡದೇ ಇದ್ರು ನೋಡ್ತೇವಲ್ವಾ, ಜೀವನದಲ್ಲಿ ನಡೆದೇ ಇದ್ರು ನೋಡ್ತೇವಲ್ಲ ಸ್ವಪ್ನದಲ್ಲಿ, ಆ ರೀತಿ ಇತ್ತ ಅದು ಇಲ್ಲ. ಮತ್ತೇನು, ಅದು ಪ್ರತ್ಯಕ್ಷ ಸತ್ಯವಾಗಿತ್ತು ಮತ್ತು ಅದನ್ನ ನೋಡಲು ಭಗವತ್ ಕೃಪೆಯಿಂದ ದೊರೆತ ಯೋಗ ಶಕ್ತಿ ರೂಪಿ ದಿವ್ಯ ದೃಷ್ಟಿಯು ಏಕಮಾತ್ರ ಸಾಧನವಾಗಿತ್ತು. ಅರ್ಥಾತ್ ಇದು ಪ್ರತ್ಯಕ್ಷವಾಗಿ ನೋಡಿದಂತ ಘಟನೆ. ಹೇಗೆ ನಾವು ಪ್ರಕೃತಿಯನ್ನ ನೋಡ್ತೀವಿ ಹಾಗೆ ಅರ್ಜುನ ಕೂಡ ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥ ಘಟನೆ ಇದು. ಹಂಗಂತ ಇದು ಜ್ಞಾನದಿಂದ ತಿಳಿದ ಶಕ್ತಿ ಅಲ್ಲ. ಹಂಗಂತ ರೇಡಿಯೋ ಮೊದಲಾದ ಮಾಧ್ಯಮಗಳ ಮುಖಾಂತರವಾಗಿ ತಿಳಿದಂತ ಕೂಡ ಇಲ್ಲ, ಮತ್ತು ಕನಸಲ್ಲಿ ಬಂದ ಆ ರೀತಿಯಲ್ಲಿ ನೋಡಿದಂತ ಅಂತ ಅಂದ್ಕೊಂಡ್ರೆ ಅದು ಕೂಡ ಇಲ್ಲ. ಇದು ಪ್ರತ್ಯಕ್ಷವಾಗಿ ಸತ್ಯವಾಗಿತ್ತು. ಅದನ್ನ ನೋಡಲು ಪರಮಾತ್ಮ ಕೃಪೆಯಿಂದ ದೊರೆತ ಯೋಗ ಶಕ್ತಿಯ ದಿವ್ಯ ದೃಷ್ಟಿ ಇದೆಯಲ್ಲ, ಅದೇ ಏಕಮಾತ್ರ ಸಾಧನವಾಗಿತ್ತು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದೇನ್ ಸ್ವಾಮಿ, ಇನ್ನೂ ಯೋಗ ದರ್ಶನ ಆಗ್ಲಿಲ್ವಲ್ಲ, ವಿಶ್ವರೂಪ ದರ್ಶನ ಮೊದ್ಲೇ ಅಂದ್ರೇನು, ಆ ಯೋಗ ದಿವ್ಯ ದೃಷ್ಟಿ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏನು ನೋಡ್ತಾರೆ ಅರ್ಜುನ ಎಲ್ಲ ಮುಂದೆ ಹೇಳ್ತಾರೆ. ಅದು ನಾವ್ ಅಂದ್ಕೊಂಡಂಗೆ ಜ್ಞಾನದಿಂದ ತಿಳಿಯುವಂತ ಶಕ್ತಿ ಅಲ್ಲ. ಹಂಗಂತ ರೇಡಿಯೋ ಮೊದಲಾದ ಮುಖಾಂತರವಾಗಿ ಬೆಳೀತಕ್ಕಂತ ನೋಡ್ತೀವಲ್ಲ ಆ ರೀತಿನೂ ಅಲ್ಲ, ಮತ್ತು ಕನಸಿನಲ್ಲಿ ಜೀವನದಲ್ಲಿ ನಡೆದೇ ಇರುವ ಘಟನೆಗಳನ್ನ ನೋಡ್ತೀವಲ್ಲ ಆ ರೀತಿ ಕೂಡ ಅಲ್ಲ. ಮತ್ತೇನು, ಪ್ರತ್ಯಕ್ಷವಾಗಿ ನೋಡುವಂತ ಸತ್ಯವಾಗಿತ್ತಿದು. ಅದು ಪರಮಾತ್ಮನ ಕೃಪೆಯಿಂದ ದೊರೆತ ಯೋಗ ಶಕ್ತಿ ರೂಪಿ ದಿವ್ಯ ದೃಷ್ಟಿ. ಹೇಗೆ ಸಂಜಯನಿಗೆ ವೇದ ವ್ಯಾಸರಿಂದ ಪ್ರಾಪ್ತವಾಗಿತ್ತು ಆ ರೀತಿ ಪ್ರತ್ಯಕ್ಷವಾಗಿ ನೋಡುವಂತ ಶಕ್ತಿ. ಆದ್ರೆ ಸಂಜಯ್ ಕೂಡ ತನ್ನ ಅಂಗೈಯಲ್ಲಿ ನೋಡ್ತಾ ಇದ್ದ ಅಂತ ಹೇಳ್ತಾರೆ. ನೋಡಿ ಹೇಳ್ತಾ ಇದ್ದ ಅಂತ. ಅದೇ ಅರ್ಜುನ ಹಂಗಲ್ಲ, ನೇರವಾಗಿ ನೋಡ್ತಾ ಇದ್ದ. ಐಶ್ವರಂ ಎಂಬ ವಿಶೇಷಣ ಸಹಿತ ಯೋಗಂ ಪದವು ಯಾವುದರ ವಾಚಿಕವಾಗಿದೆ ಮತ್ತು ಅದನ್ನು ನೋಡ್ಲಿಕ್ಕಾಗಿ ಹೇಳುವ ಅಭಿಪ್ರಾಯ ಏನು ಪ್ರಶ್ನೆ ಮಾಡ್ತಾ, ಅರ್ಜುನಿಗೆ ಯಾವ ರೂಪದ ದರ್ಶನವಾಗಿತ್ತು ಅದು ದಿವ್ಯವಾಗಿತ್ತು. ಭಗವಂತನು ತನ್ನ ಅದ್ಭುತ ಯೋಗ ಶಕ್ತಿಯಿಂದಲೇ ಪ್ರಕಟಗೊಳಿಸಿ ಅದನ್ನ ಅರ್ಜುನನಿಗೆ ತೋರಿಸಿದ್ದನು. ಆದ್ದರಿಂದ ಅದನ್ನ ನೋಡುವುದರಿಂದಲೇ ಭಗವಂತನ ಅದ್ಭುತ ಯೋಗ ಶಕ್ತಿಯ ದರ್ಶನವು ತನ್ನಿಂದ ತಾನೇ ಐಶ್ವರಂ ಎಂಬ ವಿಶೇಷಣ ಸಹಿತ ಯೋಗಂ ಪದವು ಯಾವುದರ ವಾಚಿಕವಾಗಿದೆ ಮತ್ತು ಅದನ್ನು ನೋಡ್ಲಿಕ್ಕಾಗಿ ಹೇಳುವ ಅಭಿಪ್ರಾಯವೇನು ಪ್ರಶ್ನೆ. ಐಶ್ವರಂ ವಿಶೇಷಣ ಸಹಿತ ಯೋಗಂ ಪದ ಯಾವುದರ ವಾಚಿಕ, ಅದನ್ನು ನೋಡ್ಲಿಕ್ಕಾಗಿ ನೋಡುವಂತ ಪರಮಾತ್ಮ ಹೇಳಿದಾರಲ್ಲ, ಅಭಿಪ್ರಾಯ ಏನು? ಪ್ರಶ್ನೆ ಮಾಡ್ತಾ, ಅರ್ಜುನನಿಗೆ ಯಾವ ರೂಪದ ದರ್ಶನವಾಗಿತ್ತು ಅದು ದಿವ್ಯವಾಗಿತ್ತು. ಭಗವಂತನ ತನ್ನ ಅದ್ಭುತ ಯೋಗ ಶಕ್ತಿಯಿಂದಲೇ ಪ್ರಕಟಗೊಳಿಸಿ ಅದನ್ನು ಅರ್ಜುನಿಗೆ ತೋರಿಸಿದ್ದನು. ಆದ್ದರಿಂದ
ಅದನ್ನ ನೋಡುವುದರಿಂದಲೇ ಭಗವಂತನ ಅದ್ಭುತ ಯೋಗ ಶಕ್ತಿಯ ದರ್ಶನವು ತನ್ನಿಂದ ತಾನೇ ಆಗಿಬಿಡುತ್ತದೆ. ಅದಕ್ಕಾಗಿ ಇಲ್ಲಿ ಐಶ್ವರಂ ಎಂಬ ವಿಶೇಷಣ ಸಹಿತ ಯೋಗಂ ಪದವು ಭಗವಂತನ ಅದ್ಭುತ ಯೋಗ ಶಕ್ತಿಯ ಸಹಿತ ಅವನ ಮೂಲಕ ಪ್ರಕಟಿಸಲ್ಪಟ್ಟ ಭಗವಂತನ ವಿರಾಟ್ ಸ್ವರೂಪದ ವಾಚಕವಾಗಿದೆ. ಮತ್ತು ಅದನ್ನು ನೋಡಲು ಹೇಳಿ ಭಗವಂತನ ಅರ್ಜುನನಿಗೆ ತನ್ನ ವಿರಾಟ್ ಸ್ವರೂಪ ದರ್ಶನದ ಮೂಲಕ ಯೋಗ ಶಕ್ತಿಯನ್ನು ನೋಡುವುದಕ್ಕಾಗಿ ಹೇಳಿದ್ದಾನೆ. ಐಶ್ವರಂ ಎಂಬ ವಿಶೇಷಣ ಸಹಿತ ಯೋಗಂ ಪದ ಯಾವುದರ ವಾಚಕ ಮತ್ತು ಅದನ್ನು ನೋಡ್ಲಿಕ್ಕಾಗಿ ಹೇಳುವಂತ ಅಭಿಪ್ರಾಯ ಏನು ಪ್ರಶ್ನೆ ಮಾಡ್ತಾ, ಅರ್ಜುನನಿಗೆ ಯಾವ ರೂಪದ ದರ್ಶನವಾಗಿತ್ತು ಅದು ದಿವ್ಯವಾಗಿತ್ತು. ಅದು ದಿವ್ಯವಾಗಿತ್ತು. ಭಗವಂತನು ತನ್ನ ಅದ್ಭುತ ಯೋಗ ಶಕ್ತಿಯಿಂದಲೇ ಪ್ರಕಟಗೊಳಿಸಿ, ಭಗವಂತ ತನ್ನ ಯೋಗ ಶಕ್ತಿಯಿಂದಲೇ ಪ್ರಕಟಗೊಳಿಸಿ ಅದನ್ನ ಅರ್ಜುನನಿಗೆ ತೋರಿಸಿದ್ದ. ಅದರಿಂದ ಅದನ್ನ ನೋಡೋದ್ರಿಂದಲೇ ಭಗವಂತನ ಅದ್ಭುತ ಯೋಗ ಶಕ್ತಿ ದರ್ಶನವು, ಅದು ನೋಡಿದ್ರೆ ಸಾಕು ಭಗವಂತನ ಅದ್ಭುತ ಯೋಗ ಶಕ್ತಿ ದರ್ಶನ ತನ್ನಿಂದ ತಾನೇ ಆಗಿಬಿಡ್ತದೆ. ಅದಕ್ಕಾಗಿ ಇಲ್ಲಿ ಐಶ್ವರಂ ಎಂಬ ವಿಶೇಷಣ ಸಹಿತ ಯೋಗಂ ಎಂಬ ಪದ ಭಗವಂತನ ಅದ್ಭುತ ಯೋಗ ಶಕ್ತಿಯ ಸಹಿತ ಅವನ ಮೂಲಕ ಪ್ರಕಟಿಸಲ್ಪಟ್ಟ ಭಗವಂತನ ವಿಶ್ವರೂಪದ ವಾಚಕ ಯಾವುದು? ಐಶ್ವರಂ ಯೋಗಂ ಎಂತಕ್ಕಂಥದ್ದು ಅವನ ಅದ್ಭುತ ಯೋಗ ಶಕ್ತಿಯ ಸಹಿತ ಪ್ರಕಟಿಸಲ್ಪಟ್ಟ ಭಗವಂತನ ವಿರಾಟ್ ಸ್ವರೂಪದ ವಾಚಕ. ಮತ್ತು ಅದನ್ನ ನೋಡಲು ಹೇಳಿ ಭಗವಂತನ ಅರ್ಜುನನಿಗೆ ತನ್ನ ವಿರಾಟ್ ಸ್ವರೂಪದ ದರ್ಶನದ ಮೂಲಕ ಯೋಗ ಶಕ್ತಿಯನ್ನ ನೋಡೋದಕ್ಕಾಗಿ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಈ ರೀತಿ ತನ್ನ ವಿರಾಟ್ ಸ್ವರೂಪದ ದರ್ಶನ ಮೂಲಕ ಯೋಗ ಶಕ್ತಿ ನೋಡೋದಕ್ಕಾಗಿ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಭಗವಂತನು ಯಾವ ಪ್ರಕಾರ ತನ್ನ ದಿವ್ಯ ವಿರಾಟ್ ಸ್ವರೂಪವನ್ನು ತೋರಿಸಿದ್ದನು. ಈಗ 5 ಶ್ಲೋಕಗಳ ಮೂಲಕ ಸಂಜಯ ಅದನ್ನ ವರ್ಣಿಸ್ತಾ ಇದ್ದಾನೆ. ಸಂಜಯ ಧೃತರಾಷ್ಟ್ರನ ಸಂವಾದ. ಇದು ಅಲ್ಲಿ ನಡೆಯತಕ್ಕಂಥ ಎಲ್ಲ ಘಟನೆಗಳನ್ನ ಸಂಜಯ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಅದನ್ನೇ ಸಂಜಯ್ ಈಗ ಯಾವ ರೀತಿ ದಿವ್ಯ ದೃಷ್ಟಿ ಪರಮಾತ್ಮ ಕೊಟ್ಟ, ಅಲ್ಲಿ ಏನೇನ್ ನೋಡಿದ, ಈ ಎಲ್ಲವನ್ನ ಸಂಜಯ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಅರ್ಜುನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಭಗವಂತ ಯಾವ ಪ್ರಕಾರ ತನ್ನ ದಿವ್ಯ ವಿರಾಟ್ ಸ್ವರೂಪವನ್ನು ತೋರಿಸಿದ್ನೋ ಅವನ್ನ 5 ಶ್ಲೋಕಗಳ ಮುಖಾಂತರ ಸಂಜಯ ವರ್ಣಿಸ್ತಾನೆ. ಯಾಕೆ ಸಂಜಯ ಅಂತ ಹೇಳ್ತಾ ಇದ್ದೀವಿ. ಸಂಜಯ ಉವಾಚ ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯ ಉವಾಚ ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯ ಉವಾಚ ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ರಾಜನ್ ಮಹಾಯೋಗೇಶ್ವರಃ ಹರಿಃ ಏವಂ ಮುಕ್ತ್ವಾ ತತಃ ಪಾರ್ಥಾಯ ಪರಮಂ ಐಶ್ವರಂ ರೂಪಂ ದರ್ಶಯಾಮಾಸ. ರಾಜನ್, ಏ ರಾಜ, ರಾಜಂದ್ರೆ ಯಾರಲ್ಲಿ? ಓ ಧೃತರಾಷ್ಟ್ರ ಮಹಾರಾಜ. ಯಾರು ಹೇಳ್ತಾರದು? ಸಂಜಯ ಯಾರಿಗೆ ಹೇಳ್ತಾನೆ? ಧೃತರಾಷ್ಟ್ರ ಹೇಳ್ತಾನೆ. ಹೇ ರಾಜನ್, ಹೇ ರಾಜ, ಮಹಾಯೋಗೇಶ್ವರ, ಮಹಾಯೋಗೇಶ್ವರನಾದ ಮತ್ತು ಹರಿಹಿ
ಎಲ್ಲ ಪಾಪಗಳನ್ನ ನಾಶಪಡಿಸುವಂತ. ಹರಿಹಿ, ಹರಿ ಶಬ್ದ ಹರಯತಿ ಪಾಪ ಇತಿ ಹರ. ಹರಿಹಿ ಪಾಪಗಳನ್ನ ಹರಯತಿ, ಹರಿದಂದ್ರೆ ನಾಶ ಮಾಡುವಂತ ಶಕ್ತಿ ಇರ್ತಕ್ಕಂಥದಕ್ಕೆ ಹರಯತಿ ಹರತಿ. ಪಾಪವನ್ನು ನಾಶ ಮಾಡುವಂತ ಶಕ್ತಿ ಇರುವಂತ ಭಗವಂತನಿಗೆ ಅದಕ್ಕೆ ಹರಿಹಿ ಅಂತ ಹೆಸರು. ಪಾಪವನ್ನು ನಾಶ ಮಾಡುವಂತ ಶಕ್ತಿ ಪರಮಾತ್ಮನಿಗೆ. ಏವಂ ಮಹಾಯೋಗೇಶ್ವರನಾದ ಮತ್ತು ಪಾಪಗಳನ್ನ ನಾಶಪಡಿಸುವಂತ ಭಗವಂತನು ಏವಂ ಈ ಪ್ರಕಾರವಾಗಿ ಈ ಪ್ರಕಾರವಾಗಿ ಹೇಳಿ ಯಾರಿಗೆ? ಅರ್ಜುನಿಗೆ. ಸ್ವತಃ ತದನಂತರ ಪಾರ್ಥಾಯ ಅರ್ಜುನನಿಗೆ ಪರಮಂ ಐಶ್ವರಂ ರೂಪಂ ಪರಮ ಐಶ್ವರ್ಯ ರೂಪದಿಂದ ದಿವ್ಯ ಸ್ವರೂಪವನ್ನ ದರ್ಶಯ ಮಾತಾ ತೋರಿಸಿದನು. ರಾಜನ್, ಓ ಧೃತರಾಷ್ಟ್ರ ಮಹಾರಾಜ, ಇಷ್ಟೆಲ್ಲಾ ಮಹಾಯೋಗೇಶ್ವರನಾಗಿರ್ತಕ್ಕಂತ ಮತ್ತು ಎಲ್ಲಾ ಪಾಪಗಳನ್ನ ನಾಶಪಡಿಸುವಂತ ಭಗವಂತನು ಈ ಪ್ರಕಾರ ಹೇಳಿ. ಯಾವ ಪ್ರಕಾರ? ನನ್ನಲ್ಲಿ ನನ್ನ ಯೋಗ ಮಾಯೆಯಿಂದ ಇಡೀ ನನ್ನಲ್ಲಿ ನೋಡು ಅಂತ ಹೇಳಿ ಅನಂತರ ಅರ್ಜುನಿಗೆ ಪರಮ ಐಶ್ವರ್ಯದಿಂದ ಕೂಡಿದ ತನ್ನ ದಿವ್ಯ ಸ್ವರೂಪವನ್ನ ತೋರಿಸಿದ. ಏನಂತ ತೋರಿಸಿದ? ಮುಂದೆ ಬರುತ್ತೆ. ಇಲ್ಲಿ ಸಂಜಯನು ಭಗವಂತನಿಗಾಗಿ ಮಹಾಯೋಗೇಶ್ವರ ಮತ್ತು ಹರಿಹಿ ಎಂಬ ಎರಡು ವಿಶೇಷಣಗಳನ್ನ ಪ್ರಯೋಗಿಸಿ ಯಾವ ಭಾವವನ್ನು ತೋರಿಸಿದ್ದಾನೆ? ಸಂಜಯ ಭಗವಂತನಿಗಾಗಿ ಮಹಾಯೋಗೇಶ್ವರ ಹರಿಹಿ ಎಂಬ ಎರಡು ವಿಶೇಷಣಗಳನ್ನ ಪ್ರಯೋಗಿಸಿ ಯಾವ ಭಾವವನ್ನು ತೋರಿಸಿದ್ದಾನೆ ನೋಡಿ. ಸಂಜಯನೇ ಹೇಳ್ತಾನೆ, ಕೃಷ್ಣ ಸಾಮಾನ್ಯನಲ್ಲ, ನೀವ್ ಅನ್ಕೊಂಡಂಗೆ ಏನೋ ಹಸು ಮೇಯಿಸ್ತಕ್ಕಂಥವನು ಗೊಲ್ಲವಲ್ಲ, ಈ ರೀತಿ ತಿಳ್ಕೊಬೇಡಿ. ಸಂಜಯ ಪರಮಾತ್ಮ ಭಗವಂತ ಹೆಂಗಿದ್ದಾನೆ? ಮಹಾಯೋಗೇಶ್ವರ ಹರಿಹಿ. ಧೃತರಾಷ್ಟ್ರ ಮಹಾರಾಜ ಮಹಾಯೋಗೇಶ್ವರ ಕೃಷ್ಣ ಅಂದ್ರೆ ಹರಿಹಿ, ಪಾಪಗಳನ್ನ ನಾಶ ಮಾಡ್ತಕ್ಕಂಥವನು. ಎರಡು ಕೂಡ ವಿಶೇಷಣೆಗಳು. ಇದನ್ನು ಪ್ರಯೋಗಿಸಿ ಯಾವ ಭಾವ ತೋರಿಸಿದ್ದಾರೆ ಅಂತಂದ್ರೆ, ಮಹಾನ್ ಎಂದರೆ ಅತಿ ದೊಡ್ಡ ಯೋಗೇಶ್ವರನಾಗಿರುವವನಿಗೆ ಮಹಾಯೋಗೇಶ್ವರ, ಹಾಗೂ ಎಲ್ಲ ಪಾಪಗಳನ್ನ ಮತ್ತು ದುಃಖಗಳನ್ನ ಹರಣ ಮಾಡುವವನಿಗೆ ಹರಿ ಅಂತ ಹೇಳ್ತಾರೆ. ಎರಡೂ ವಿಶೇಷಣಗಳನ್ನ ಪ್ರಯೋಗ ಮಾಡಿ ಸಂಜಯನು ಇದರಿಂದ ಭಗವಂತನ ಅದ್ಭುತ ಶಕ್ತಿ ಸಾಮರ್ಥ್ಯದ ಕಡೆಗೆ ಲಕ್ಷ್ಯವಾಗಿಸುತ್ತಾ ಧೃತರಾಷ್ಟ್ರನನ್ನ ಎಚ್ಚರಿಸ್ತಾ ಇದ್ದಾನೆ. ಅವನ ಮಾತಿನ ಭಾವವು ಶ್ರೀಕೃಷ್ಣನೇನು ಸಾಧಾರಣ ಮನುಷ್ಯನಲ್ಲ, ಅವನು ಅತಿ ದೊಡ್ಡ ಯೋಗೇಶ್ವರ ಮತ್ತು ಎಲ್ಲ ಪಾಪಗಳು ಹಾಗೂ ದುಃಖಗಳನ್ನ ನಾಶ ಮಾಡುವ ಸಾಕ್ಷಾತ್ ಪರಮೇಶ್ವರನಾಗಿದ್ದಾನೆ ಎಂಬುದೇ ಆಗಿದೆ. ಅವನು ಅರ್ಜುನನಿಗೆ ತೋರಿಸಿದ ತನ್ನ ದಿವ್ಯ ವಿಶ್ವರೂಪವನ್ನ ವರ್ಣನೆ ಮಾಡಿ, ನಾನು ಈಗ ನಿನಗೆ ಹೇಳಿದನು, ಅಂತ ರೂಪವನ್ನ ದೊಡ್ಡ ದೊಡ್ಡ ಯೋಗಿಗಳು ಕೂಡ ತೋರಿಸಲಾರರು, ಅದನ್ನಾದರೂ ಏಕಮಣ್ಯರು. ಸಂಜಯನ ಪರಮಾತ್ಮನಿಗಾಗಿ ಏನ್ ಹೇಳ್ತಾನೆ? ಮಹಾಯೋಗೇಶ್ವರ ಹರಿ, ಮಹಾಯೋಗೇಶ್ವರನಾಗಿರ್ತಕ್ಕಂಥ ಹರಿ ಎರಡು ವಿಶೇಷಣಗಳನ್ನ ಪ್ರಯೋಗ ಮಾಡಿ ಧ್ಯಾನಕ್ಕಾಗಿ ಪ್ರಯೋಗ ಮಾಡಿದ್ರು. ಯಾವ ಭಾವವನ್ನು ತೋರಿಸಲಿಕ್ಕಾಗಿ ಅಂತ ಪ್ರಶ್ನೆ ಮಾಡ್ತಾ, ಮಹಾನ್ ಅಂದರೆ ದೊಡ್ಡ ಯೋಗೇಶ್ವರನಾಗಿರುವವರು. ಮಹಾನ್ ಅಂತ ಯಾರಿಗೆ ಹೇಳ್ತಾರೆ? ದೊಡ್ಡ ಯೋಗೇಶ್ವರ ಅಂದ್ರೆ ಮಹಾಯೋಗೇಶ್ವರ, ಹಾಗೂ ಎಲ್ಲ ಪಾಪಗಳನ್ನ ಮತ್ತು ದುಃಖಗಳನ್ನ ಹರಣ ಮಾಡುವವರಿಗೆ. ಸಾಮಾನ್ಯ ಯೋಗೇಶ್ವರ, ಮಹಾನ್ ಯೋಗೇಶ್ವರ. ಎಲ್ಲ ಪಾಪವನ್ನ ದುಃಖವನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ? ಮಹಾನ್ ಯೋಗೇಶ್ವರನ. ಅವರಿಗೆ ಹರಿ ಕೂಡ ಅಂತ ಹೇಳ್ತಾರೆ, ಅವರನ್ನೇ ಮಹಾಯೋಗೇಶ್ವರ ಅಂತಾರೆ, ಅವ್ರನ್ನ ಹರಿ ಅಂತ ಕೂಡ ಹೇಳ್ತಾರೆ. ಈ ಎರಡೂ ವಿಶೇಷಣಗಳನ್ನ ಪ್ರಯೋಗ ಮಾಡಿ ಏನಂತ? ಮಹಾಯೋಗೇಶ್ವರ ಹರಿಹಿ ಇದನ್ನ ಮಾಡಿ ಸಂಜಯ ಭಗವಂತನ ಅದ್ಭುತ ಶಕ್ತಿ ಸಾಮರ್ಥ್ಯದ ಕಡೆಗೆ, ಅಂದ್ರೆ ಪರಮಾತ್ಮನ ಅದ್ಭುತ ಶಕ್ತಿ ಸಾಮರ್ಥ್ಯವನ್ನ ಲಕ್ಷ್ಯವಾಗಿಸುತ್ತಾ ಯಾರಿಗೆ? ಧೃತರಾಷ್ಟ್ರನಿಗೆ ಎಚ್ಚರಿಸ್ತಾ ಇದ್ದಾನೆ. ನೀವ್ ಅಂದ್ಕೊಂಡಂಗೆ ಕೃಷ್ಣ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಳ್ಳ ಧೃತರಾಷ್ಟ್ರ ಮಹಾರಾಜ. ಅವರು ಮಹಾಯೋಗೇಶ್ವರ ಹರಿಹಿ, ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡಿದ್ದಾರೆ ನೀವು? ಇಲ್ಲ ಅಂತೇಳಿ ಸಂಜಯ
ಅದ್ಭುತ ಸಾಮರ್ಥ್ಯದ ಕಡೆಗೆ ಲಕ್ಷ್ಯವಾಗಿಸ್ತಾ ಧೃತರಾಷ್ಟ್ರನ ಎಚ್ಚರಿಸ್ತಾ ಇದ್ದಾನೆ. ಅವನ ಮಾತಿನ ಭಾವವು ಶ್ರೀಕೃಷ್ಣ ಎನ್ನುವ ಸಾಧಾರಣ ಮನುಷ್ಯನಲ್ಲ. ಯಾಕೆ ಇಷ್ಟೆಲ್ಲ ಹೇಳಿದಪ್ಪ ಧೃತರಾಷ್ಟ್ರನಿಗೆ? ಓ ಧೃತರಾಷ್ಟ್ರ, ನೀವ್ ಅಂದ್ಕೊಂಡಂಗೆ ಶ್ರೀಕೃಷ್ಣ ಸಾಮಾನ್ಯ ಮನುಷ್ಯ ಅಲ್ಲ. ಅವನು ಅತಿ ದೊಡ್ಡ ಯೋಗೇಶ್ವರ ಮತ್ತು ಎಲ್ಲ ಪಾಪಗಳು ಹಾಗೂ ದುಃಖಗಳನ್ನ ನಾಶ ಮಾಡುವ ಸಾಕ್ಷಾತ್ ಪರಮೇಶ್ವರನ. ಅತಿ ದೊಡ್ಡ ಪರಮೇಶ್ವರ ಎಲ್ಲ ದುಃಖವನ್ನ ಸಂಕಟವನ್ನ ನಾಶ ಮಾಡುವಂತ ಸಾಕ್ಷಾತ್ ಪರಮೇಶ್ವರ ಅನ್ನೋದೇ ಸಂಜಯನ ಉದ್ದೇಶ. ಅವನು ಅರ್ಜುನನಿಗೆ ತೋರಿಸಿದ ತನ್ನ ದಿವ್ಯ ವಿಶ್ವರೂಪವನ್ನ ವರ್ಣನೆ ಮಾಡಿ, ಅರ್ಜುನಿಗೆ ತೋರಿಸಿರ್ತಂತ ತನ್ನ ದಿವ್ಯ ವಿಶ್ವರೂಪವನ್ನು ವರ್ಣನೆ ಮಾಡಿ, ನಾನು ಈಗ ನಿನಗೆ ಹೇಳುವೆನು. ಯಾರಿಗೆ? ಧೃತರಾಷ್ಟ್ರನಿಗೆ. ಅಂತಹ ರೂಪವನ್ನು ದೊಡ್ಡ ದೊಡ್ಡ ಯೋಗಿಗಳು ಕೂಡ ತೋರಿಸಲಾರರು. ಅಷ್ಟು ದೊಡ್ಡ ರೂಪವನ್ನ ಮಹಾನ್ ಯೋಗಿಗಳು ಕೂಡ ತೋರಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನಾದ್ರೂ ಮತ್ತೆ ಯಾರು? ಒಬ್ಬ ಪರಮಾತ್ಮನೊಬ್ಬನೇ ಮಾಡಬಲ್ಲ ಅಂತೇಳಿ ಧೃತರಾಷ್ಟ್ರನನ್ನ ಸಂಜಯ ಎಚ್ಚರಿಸ್ತಾ ಇದ್ದಾನೆ. ಅರ್ಜುನ ಏನೆಲ್ಲ ಕೇಳಿದ, ಪರಮಾತ್ಮ ಏನೆಲ್ಲ ಹೇಳಿದ, ವಿಶ್ವರೂಪ ದರ್ಶನ ಅಂತಕ್ಕಂಥದ್ದು ಹೇಗೆ? ಆ ದರ್ಶನ ಅಂತಕ್ಕಂಥ ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ. ನೀವ್ ಅಂದ್ಕೊಂಡ ಕೃಷ್ಣ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ದರ್ಶನವನ್ನು ಮಾಡಿಸ್ಲಿಕ್ಕೆ ದೊಡ್ಡ ದೊಡ್ಡ ಯೋಗಗಳಿಂದ ಕೂಡ ಸಾಧ್ಯ ಇಲ್ಲ. ಅದೊಬ್ಬ ಪರಮಾತ್ಮನಿಂದ ಸಾಧ್ಯ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನ ಎಚ್ಚರಿಸ್ತಾ ಇದ್ದಾನೆ. ರೂಪಂ ಪರಂ, ರೂಪಂ ಜೊತೆಗೆ ಪರಂ ಮತ್ತು ಐಶ್ವರಂ ಎಂಬ ಎರಡು ವಿಶೇಷಣಗಳ ಪ್ರಯೋಗದ ಅಭಿಪ್ರಾಯ ಏನು? ರೂಪಂ ಮತ್ತು ಪರಂ ಐಶ್ವರಂ. ಶುದ್ಧ, ಶ್ರೇಷ್ಠ ಮತ್ತು ಅಲೌಕಿಕವಾದ ಪದಾರ್ಥದ ವಿಶೇಷತೆಯ ದ್ಯೋತಕವಾಗಿ ಪರಮ ಎಂಬ ವಿಶೇಷಣವಿದೆ. ಮತ್ತು ಭಗವಂತನ ಕಂಡು ಬರುವ ಗುಣ, ಪ್ರಧಾನ ಮತ್ತು ತೇಜಸ್ಸು ಅವು ಈಶ್ವರನ ದಿವ್ಯ ಯೋಗ ಶಕ್ತಿಯಿಂದ ಸಂಪನ್ನವಾಗಿರುವುದನ್ನ ಐಶ್ವರ ಎಂದು ಹೇಳುತ್ತಾರೆ. ಭಗವಂತನು ಅರ್ಜುನನಿಗೆ ತೋರಿಸಿದ ವಿರಾಟ್ ರೂಪವು ಅಲೌಕಿಕ, ದಿವ್ಯ, ಸರ್ವಶ್ರೇಷ್ಠ ಮತ್ತು ತೇಜಮಯವಾಗಿತ್ತು. ಸಾಧಾರಣ ಜಗತ್ತಿನಂತೆ ಪಾಂಚಭೌತಿಕ ಪದಾರ್ಥಗಳಿಂದ ಉಂಟಾಗಿರಲಿಲ್ಲ. ಭಗವಂತನು ತನ್ನ ಪರಮ ಪ್ರಿಯ ಭಕ್ತನಾದ ಅರ್ಜುನನ ಮೇಲೆ ಅನುಗ್ರಹಗೈದು ತನ್ನ ಅದ್ಭುತ ಪ್ರಭಾವವನ್ನು ಅವನಿಗೆ ತಿಳಿಸಲಿಕ್ಕಾಗಿ ತನ್ನ ಅದ್ಭುತ ಯೋಗ ಶಕ್ತಿಯ ಮೂಲಕ ಆ ರೂಪವನ್ನು ಪ್ರಕಟಿಸಿ ತೋರಿಸಿದ್ದನು. ಇವೇ ಭಾವಗಳು ಪ್ರಕಟಿಸಲು ಸಂಜಯನು ರೂಪಂ ಎಂಬ ಪದದ ಜೊತೆಗೆ ಈ ಎರಡೂ ವಿಶೇಷಗಳನ್ನ ಪ್ರಯೋಗ ಮಾಡಿದ್ದಾನೆ. ರೂಪಂ ಪರಂ ಐಶ್ವರಂ ಇವುಗಳ ಬಗ್ಗೆ ನಾಳೆ ನೋಡೋಣ. ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿನ್ ದುಃಖಮಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.